Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ 3:30 ಗಂಟೆಯ ಸಮಯದಲ್ಲಿ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ನಾವೊಂದಾಗುತ್ತಾ ಇದ್ದೇವೆ. ಪ್ರತಿದಿನ ದೇವರ ಕೃಪೆಗೆ ಪಾತ್ರರಾಗುವಂತಹ ನಾವು ದೇವರ ಮಹಿಮೆಯನ್ನ, ದೇವರ ನಾಮವನ್ನು ಮಹಿಮೆ ಪಡಿಸುವುದರಲ್ಲಿ ನಾವು ತಲ್ಲೀನರಾಗ್ತೇವೆ. ಪ್ರಿಯ, ನಾವೆಲ್ಲರೂ ವಿಶ್ವಾಸಿಗಳು, ವಿಶ್ವಾಸದಲ್ಲಿ ಜನಿಸಿ ಬಂದವರು. ನಾವೆಲ್ಲರೂ ವಿಶ್ವಾಸಿಗಳು, ವಿಶ್ವಾಸದಲ್ಲಿ ಜನಿಸಿ ಬಂದವರು. ಹಾಗೆ ವಿಶ್ವಾಸವನ್ನ ನೋಡಿ ವಿಶ್ವಾಸಿಗಳಾದವರು ಸಹ ಇದ್ದಾರೆ. ಇನ್ನು ಕೆಲವರು ದೇವರ ವಾಕ್ಯವನ್ನು ನೋಡಿ ವಿಶ್ವಾಸಿಗಳಾದವರಿದ್ದಾರೆ. ಇನ್ನು ಕೆಲವರು ದೇವರ ವಾಕ್ಯವನ್ನು ಕೇಳಿ ವಿಶ್ವಾಸಿಗಳಾದವರಿದ್ದಾರೆ. ಪ್ರಿಯರೇ, ವಿಶ್ವಾಸಿ ದೇವರ ಶ್ವಾಸ ತುಂಬಿದಂತಹ ವ್ಯಕ್ತಿ. ಶ್ವಾಸ, ದೇವರ ಶ್ವಾಸ ತುಂಬಿದಂತಹ ವ್ಯಕ್ತಿ. ದೇವರನ್ನ ಅರಿತುಕೊಂಡವನೇ ವಿಶ್ವಾಸಿ. ಬೇರೆ ಯಾವ ಕಾನ್ಸೆಪ್ಟ್ ಇಲ್ಲ. ಫಸ್ಟ್ ಕಾನ್ಸೆಪ್ಟ್, ದೇವರನ್ನು ಅರಿತುಕೊಂಡವನೇ ವಿಶ್ವಾಸಿ. ಇದು ತುಂಬಾ ಆಳವಾದ ಚಿಂತನೆ. ಕರೆಕ್ಟಾಗಿ ಕೇಳಿ, ಯಾರು ವಿಶ್ವಾಸಿ? ಹೂ ಇಸ್ ದ ಫೇತ್ಫುಲ್ ಪರ್ಸನ್? ಹೂ ಒನ್ ಅಂಡರ್ಸ್ಟುಡ್ ದ ಗಾಡ್ ಈಸ್ ಎ ಫೇತ್ಫುಲ್ ಪರ್ಸನ್. ಯಾರು ದೇವರನ್ನು ಅರ್ಥ ಮಾಡಿಕೊಂಡಿದ್ದಾನೋ ಅವನೇ ವಿಶ್ವಾಸಿ. ಯಾರು ವಿಶ್ವಾಸಿ? ನಾವೆಲ್ಲ ವಿಶ್ವಾಸಿ. ನಾನು, ನೀವೆಲ್ಲ ವಿಶ್ವಾಸಿ. ವಿಶ್ವಾಸಿ ಅಂದ್ರೆ ಯಾರು? ಪ್ರಿಯರೇ, ಈ ಆಳವಾದ ಪ್ರಶ್ನೆಗೆ ಉತ್ತರ ನಾನು ಮತ್ತು ನೀವು ಕಂಡುಕೊಳ್ಳಬೇಕು. ಪ್ರಾರ್ಥನೆ ಮಾಡ್ತೇವೆ, ವಿಶ್ವಾಸಿ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರಾರ್ಥನಾ ವಿಶ್ವಾಸ. ನೀನು ಓದುವಂತ ಪ್ರಾರ್ಥನೆ ವಿಶ್ವಾಸ. ಸ್ತುತಿ ಮಾಡ್ತೇನೆ, ವಿಶ್ವಾಸಿ ಅಲ್ಲ. ತುಂಬಾ ಕಾಂಪ್ಲಿಕೇಟೆಡ್ ಅಂತ ಸಂದೇಶ ಇದು. ನಾನು ದಿನ ಜಪಸರ ಮಾಡ್ತೇನೆ, ವಿಶ್ವಾಸವಲ್ಲ. ನಾನು ದಿನ ದೇವರ ವಾಕ್ಯ ಕೇಳ್ತೇನೆ, ವಿಶ್ವಾಸ ಅಲ್ಲ. ನಾನು ದೇವರ ವಾಕ್ಯ ಸಾರ್ತೇನೆ, ವಿಶ್ವಾಸವಲ್ಲ. ದಟ್ಸ್ ನಾಟ್ ಫೇತ್. ವಿಶ್ವಾಸಿ ಎಂದು ಹೇಳಲಿಕ್ಕೆ ಅದು ಸಂಕೇತವಲ್ಲ. ಆದರೆ ವಾಡಿಕೆಯಾಗಿ ಅಥವಾ ನಾನೊಬ್ಬ ಕ್ರೈಸ್ತ ಎಂಬುದಕ್ಕಾಗಿ ಸಮೂಹದಲ್ಲಿ, ದೇವಾಲಯದಲ್ಲಿ, ವಿಚಾರಣೆಯಲ್ಲಿ, ಆರಾಧನೆಗಳಲ್ಲಿ ನಾನು ಭಾಗವಹಿಸಿ ದೇವರನ್ನು ಆರಾಧಿಸ್ತೇನೆ. ಇದು ವಾಡಿಕೆ. ಆದರೆ ಇದೆಲ್ಲವನ್ನು ಮಾಡಿದ ಮಾತ್ರಕ್ಕೆ ನಾನು ವಿಶ್ವಾಸಿ ಅಲ್ಲ, ನಾನು ಕ್ರೈಸ್ತ ಇಷ್ಟೇ. ನಾನು ಕ್ರೈಸ್ತ. ಏನ್ ಬದೆ, ನಿಮಗೆ ಮಂಡೆ ಸರಿ ಇಲ್ವಾ? ನಡೀರಿ, ಗುರುಗಳ ಹತ್ರ ಹೋಗೋಣ. ಬನ್ನಿ, ಹೋಗುವ. ವಿಶ್ವಾಸಿ ಅಲ್ಲ ಪ್ರಿಯರೇ. ಇದು ನಾವಿವತ್ತು ಧ್ಯಾನಿಸ್ತಾ ಇರುವಂತದ್ದು ಗ್ರೋತ್, ತುಂಬಾ ಬೆಳವಣಿಗೆ ಆದಂತಹ ಪದ. ಸರ್ವಸಾಧಾರಣವಾಗಿ ನಾವೆಲ್ಲ ಎಣಿಸ್ತೇವೆ, ಪ್ರಾರ್ಥನೆ ಮಾಡಿ, ಅಯ್ಯೋ ದಿನ ಪೂಜೆಗೆ ಹೋಗ್ತಾರಪ್ಪ, ದಿನ ಪ್ರಾರ್ಥನೆ ಮಾಡ್ತಾರೆ, ದಿನ ಶುಭ ಸಂದೇಶ ಸಾರ್ತಾರೆ, ದೇವರ ವಾಕ್ಯ ಕೇಳ್ತಾರೆ, ಅಯ್ಯೋ ಮಾಡ್ತಾರೆ, ತುಂಬಾ ವಿಶ್ವಾಸಿಯಪ್ಪ. ಯಾರಿಗೆ? ನನ್ನ ದೃಷ್ಟಿಯಲ್ಲಿ ನೀವು, ನಿಮ್ಮ ದೃಷ್ಟಿಯಲ್ಲಿ ನಾನು ಮಾತ್ರ ಅಷ್ಟೇ.
ಆದರೆ ದೇವರ ದೃಷ್ಟಿಯಲ್ಲಿ ಯಾರು ವಿಶ್ವಾಸಿ ಎಂಬುದು ಆ ದೇವರಲ್ಲಿ ವಿಶ್ವಾಸಗೊಂಡವನಿಗೆ ಮಾತ್ರ ಗೊತ್ತುಂಟು, ಬೇರೆ ಯಾರಿಗೂ ಗೊತ್ತಿಲ್ಲ. ಕೆಲವು ಸರಿ ನೋಡಿ, ವಿಶ್ವಾಸಿ ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಕೋಪ ಬರ್ತದೆ. ಇಲ್ಲ, ವಿಶ್ವಾಸಿ ಅಲ್ಲ. ಯಾರು ವಿಶ್ವಾಸಿ? ಪ್ರಾರ್ಥಿಸುವವರೆಲ್ಲ ವಿಶ್ವಾಸಿಗಳಲ್ಲ. ಕೆಲವು ಸರಿ ನೋಡಿ, ಪ್ರಾರ್ಥಿಸ್ತಾರೆ 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಆದ್ರೆ ಪ್ರಾರ್ಥಿಸ್ತಾನೆ ಹೋಗ್ತಾರೆ. ನಾನು ಪ್ರಾರ್ಥಿಸ್ತಾನೆ ಹೋಗ್ತೇನೆ. ಇದು ನನ್ನನ್ನು ಸೇರಿ ನಿಮಗೆ ಹೇಳ್ತಾ ಇದ್ದೇನೆ. ನೀವು ಬೇರೆ, ನಾನು ಬೇರೆ. ನಾನು ವಿಶ್ವಾಸಿ, ನೀವು ವಿಶ್ವಾಸಿ ಅಲ್ಲ ಎಂಬುದಾಗಿ ಅಲ್ಲ ಇದರ ಅರ್ಥ. ವಿಶ್ವಾಸಿ ಎಂದರೆ ದೈವ ನಿಯಮವನ್ನು ಪಾಲಿಸುವವನು. ವಿಶ್ವಾಸಿ ಎಂದರೆ ದೈವ ನಿಯಮವನ್ನು ಪಾಲಿಸುವವನು. ಎಷ್ಟು ಜನ ಪಾಲಿಸ್ತಾ ಇದ್ದೇವೆ? ಇಡೀ ಧರ್ಮಶಾಸ್ತ್ರವನ್ನು ಅನುಸರಿಸಿ ಒಂದನ್ನ ನಾನು ನಿರಾಕರಿಸಿದರೂ ಇಲ್ಲ. ಏನ್ ಹೇಳಿ? ಇಲ್ಲ. ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ವಿಶ್ವಾಸಿ ಎಂದು ನೀನು ಮತ್ತು ನಾನು ಹೇಳುವುದಾದರೆ, ನಾನು ದೇವರ ಆಜ್ಞೆಗಳನ್ನು ಪಾಲಿಸ್ತೇನೆ. ಎಷ್ಟು ಜನ ಪಾಲಿಸ್ತಾ ಇದ್ದೇವೆ? ನೀ ಯಾಜಕನಿರಬಹುದು, ನೀ ಕನ್ಯಾಸ್ತ್ರೀ ಇರಬಹುದು, ನೀ ಶುಶ್ರೂಷಕನಿರಬಹುದು, ಎಂಥ ವರದಾನಗಳನ್ನು ಪಡೆದಿರಬಹುದು, ಪ್ರಾರ್ಥನಾ ತಂಡ ಇರಬಹುದು, ಧ್ಯಾನ ಮಂದಿರ ನಡೆಸ್ತಾ ಇರಬಹುದು, ನೀನು ಪಾಸ್ಟರ್ ಇರಬಹುದು, ಸಭಾಪಾಲಕ, ಮಿಷನರಿ, ನೀನು ಯಾವ ವಿಧವಾದ ಸೇವೆ ಮಾಡ್ತಾ ಇರಬಹುದು. ಯಾವುದು ಇವುಗಳೇ ಇಲ್ಲ. ಒಂದೇ ಒಂದು ಪದ, ದೇವರ ಆಜ್ಞೆಗಳನ್ನ ನಾ ಉಲ್ಲಂಘಿಸುವುದಾದರೆ ನಾನು ವಿಶ್ವಾಸಿಯಲ್ಲ. ವಿಶ್ವಾಸಿಯಲ್ಲ. ಪ್ರೀಸರು ಒಂದು ಮೊದಲನೇ ಹಂತ. ಎರಡನೆಯ ಹಂತ, ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬುದಾಗಿ ಪ್ರಭು ಯೇಸು ಹೇಳಿದ್ದಾರೆ. ನಾನು ನನ್ನಂತೆಯೇ ಪರರನ್ನು ಪ್ರೀತಿಸದೆ ಹೋದರೆ ನಾನು ವಿಶ್ವಾಸಿ ಅಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬುದಾಗಿ ಹೇಳಿದ್ದಾರೆ, ಬೈಬಲ್ ದೇವರ ವಾಕ್ಯ ಹೇಳ್ತದೆ. ಆದರೆ ನಾನು ನನ್ನಂತೆಯೇ ಪರರನ್ನು ಪ್ರೀತಿಸದೆ ಹೋದರೆ ನೀನು ವಿಶ್ವಾಸಿ ಅಲ್ಲ. ಇಲ್ಲ. ನಿಜವಾಗಿ ದೇವರಲ್ಲಿ ಭರವಸೆ ಇಟ್ಟಿದ್ದೀರಾ ಎಂಬುದಾದರೆ ತಲೆ ತಿರುಗಿ ಬರ್ಬೋದು. ಕೇಳಬೇಕಾದ್ರೆ ಒಂದು ನಿಮಿಷ ತೊಂದರೆ ಕೊಡ್ತಾ ಇದೆ. ಪ್ರೀಸರು, ಹೌದು ಪ್ರಿಯರೇ, ಆಳವಾದ ಚಿಂತನೆಗಳಿಗೆ ನಾವು ಒಂದಾಗಬೇಕು. ಆಳವಾದ ಚಿಂತನೆಗಳಲ್ಲಿ ನಾವು ಚಿಂತೆ ಮಾಡಬೇಕು. ಕೇವಲ ಸುಮ್ಮನೆ ನಾನು ಪ್ರಾರ್ಥಿಸ್ತೇನೆ, ಯಾವುದೋ ಒಂದು ಧ್ಯಾನ ಕೇಳ್ತೇನೆ, ಒಂದು ಸೆಷನ್ ಕೇಳ್ತೇನೆ ಅಲ್ಲ. ನಾವು ದೇವರ ಮಕ್ಕಳು ಎಂಬುದಾದರೆ ಆ ದೇವರ ಮಕ್ಕಳಾಗಿ ಜೀವಿಸಲು ಯತ್ನಿಸಬೇಕು. ದೇವರ ಮಕ್ಕಳಾಗಿ ಯತ್ನಿಸಬೇಕು. ನಾವು ವಿಶ್ವಾಸಿ, ನಾವು ಪ್ರಾರ್ಥನೆ ಮಾಡ್ತೀನಿ, ಖಂಡಿತ ಮಾಡ್ತೀರಿ. ಮಾಡುವುದು ತಪ್ಪು ಎಂಬುದಾಗಿ ಇಲ್ಲಿ ಹೇಳ್ತಾ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮಾಡುವುದರಿಂದ ವಿಶ್ವಾಸಿ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಮಾತ್ರವೇ ಇಲ್ಲಿನ ಶುಶ್ರೂಷೆ. ಮಾಡುವುದು ತಪ್ಪು ಎಂಬುದಾಗಿ ಖಂಡಿತವಾಗಿ ಇಲ್ಲ. ವಿಶ್ವಾಸಿ ಎಂದರೆ ನಾನು ಪ್ರೀತಿಸಬೇಕು, ದೇವರ ಆಜ್ಞೆಗಳನ್ನು ಪಾಲಿಸಬೇಕು. ನಿನ್ನ ನೆರೆಯವನನ್ನ ಪ್ರೀತಿಸು, ನಿನ್ನ ಸಹೋದರನನ್ನ ಪ್ರೀತಿಸು, ನಿನ್ನ ಪತ್ನಿಯನ್ನ ಪ್ರೀತಿಸು, ನಿನ್ನ ಪತಿಯನ್ನ ಪ್ರೀತಿಸು, ನಿನ್ನ ಹೆತ್ತವರನ್ನ ಪ್ರೀತಿಸು, ನಿನ್ನ ಹಿತೈಷಿಗಳನ್ನ ಪ್ರೀತಿಸು, ನಿನ್ನ ಬಂಧುಗಳನ್ನ ಪ್ರೀತಿಸು. ಮಾತ್ರವಲ್ಲ, ನಿನ್ನ ಶತ್ರುಗಳನ್ನ ಪ್ರೀತಿಸು. ಎಷ್ಟು ಜನ ಪ್ರೀತಿಸ್ತಾ ಇದ್ದಾರೆ? ಇದನ್ನ ಮಾಡಲಿಲ್ಲ ಅಂದ್ರೆ ವಿಶ್ವಾಸಿ ಅಲ್ಲ.
ವಿಶ್ವಾಸಿ ಅಲ್ಲ. ಸುಮ್ಮನೆ ಶಬ್ದದ ವಿಶ್ವಾಸಿ, ಜನರ ಮುಂದೆ ತೋರ್ಪಡಿಸಿಕೊಳ್ಳುವಂತ ವಿಶ್ವಾಸಿ. ಪ್ರಿಯರೇ, ಅಬ್ರಹಾಮನ ವಿಶ್ವಾಸವನ್ನು ನಾವು ನೋಡುತ್ತೇವೆ, ಏಲಿಯನ ವಿಶ್ವಾಸವನ್ನು ನಾವು ನೋಡುತ್ತೇವೆ, ಹೌದಲ್ಲ? ಮೋಶೆಯ ವಿಶ್ವಾಸವನ್ನು ನಾವು ನೋಡುತ್ತೇವೆ. ನೋಡಿ, ಅಬ್ರಹಾಮನ ವಿಶ್ವಾಸ, ಈ ಏಲಿಯನ ವಿಶ್ವಾಸ, ಮೋಶೆಯ ವಿಶ್ವಾಸ, ಈ ಎಲೀಷನ ವಿಶ್ವಾಸ, ಈ 4 ಜನರ ವಿಶ್ವಾಸದಲ್ಲಿ ಒಬ್ಬ ಚಿಕ್ಕ ಮನುಷ್ಯನಾದ ನಾವೆಯನ್ನು ಕಟ್ಟಿದ ಈ ವಿಶ್ವಾಸ. ಯಾರು ನಾವೇನ ಕಟ್ಟಿದ್ದು? ಯಾರು? ಪ್ರೀಸರು. ಈ 5 ಜನರ ವಿಶ್ವಾಸವನ್ನ ನಾವು ಪರಿಶೀಲಿಸಬೇಕು. ದೇವರಲ್ಲಿ ಅವರಿಗಿದ್ದಂತ ವಿಶ್ವಾಸ ಎಷ್ಟು ಆಘಾತವಾಗಿತ್ತು ನೋಡಿ. ಕನಸಿನಲ್ಲಿ ದೇವರು ಕಾಣಿಸಿಕೊಡ್ತಾನೆ, ನೋವನಿಗೆ ಕನಸಿನಲ್ಲಿ ಕಾಣಿಸಿಕೊಡ್ತಾರೆ ದೇವರು, ನೀನೊಂದು ನಾವೇನ ಕಟ್ಟು. ಕನಸಿನಲ್ಲಿ ಬಂದಂತ ಒಂದು ಶಬ್ದ ಅಷ್ಟೇ. ಈ ಕನಸಿನಲ್ಲಿ ನಾವೆಷ್ಟೋ ಕನಸು ಕಾಣ್ತೇವೆ. ಕನಸಲ್ಲಿ ಯಾರೋ ಬಂದಾಗ ಹೇಳಿದಾಗ ಆಗ್ತದೆ, ಕನಸಲ್ಲಿ ಯಾರೋ ಬಂದು ಏನೋ ಮಾಡಿದಾಗೆ ಆಗ್ತದೆ. ಎಷ್ಟೋ ಕನಸುಗಳು ನನಗೆ ನಿಮಗೆ ಬೀಳುತ್ತದೆ. ಆ ಕನಸುಗಳನ್ನ ಎದ್ದಾಗ ಕನಸುಗಳನ್ನ ನಾವು ಹೇಳ್ತೇವೆ, ಹೀಗೆ ಕನಸು ಬಿತ್ತು ಎಂಬುದಾಗಿ. ಚಿಕ್ಕ ಚಿಕ್ಕ ವಿಷಯಗಳು ಕನಸು ಬಿಟ್ಟಿದ್ದು ಮಾರನೇ ದಿನದಲ್ಲಿ ಅದು ನಿಜವಾಗಿ ನನಸಾಗಿದ್ದು ಸಹ ಉಂಟು ಎಷ್ಟೋ ಜನರಿಗೆ. ಆದರೆ ಇಲ್ಲಿ ನೋವನಿಗೆ ಬಿದ್ದಂತಹ ಕನಸು ಆದರೆ ಅಲ್ಲಿ ಅವನಿಗೆ ತಿಳಿಯಪಡಿಸುತ್ತಿರುವಂತಹ ವಿಷಯ, ಒಂದು ದೊಡ್ಡ ನಾವೆಯನ್ನು ಕಟ್ಟು, ಒಂದು ದೊಡ್ಡ ನಾವೆಯನ್ನು ನೀನು ಕಟ್ಟಿ ಅದರಲ್ಲಿ ಗಂಡು ಹೆಣ್ಣು ಎಂದು 2 ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ 2 ನೀನು ಆ ನಾವೆಯಲ್ಲಿ ಕೂಡಿಸಿಡು. ಇಷ್ಟೇ ಕನಸು. ಮುಗ್ಧವಾದ ಮನುಷ್ಯ ಎಂಬುದಾಗಿ ದೇವರಿಗೆ ವಾಕ್ಯ ಹೇಳುತ್ತದೆ. ಅವನು ದೇವರಿಗೆ ತುಂಬಾ ಮೆಚ್ಚುಗೆ ಉಳ್ಳವನು ಎಂಬುದಾಗಿ ಹೇಳುತ್ತದೆ. ಇದು ಕನಸಿನಲ್ಲಿ ನೋವ ಕಂಡದ್ದು. ಆದರೆ ಆ ಮನುಷ್ಯ ಕನಸಿನಲ್ಲಿ ಕಂಡಂಥದ್ದನ್ನ ಆ ಊರಿನಲ್ಲಿ ದೊಡ್ಡ ನಾವೆಯನ್ನು ಕಟ್ಟಲು ಪ್ರಾರಂಭಿಸುತ್ತಾನೆ. ಮರುಭೂಮಿ, ನೀರಿರುವ ಭೂಮಿಯಲ್ಲ, ಮರುಭೂಮಿ, ಹೊಲ, ಒಣಗಿದ ನೆಲ. ಈ ಒಣಗಿದ ನೆಲದ ಮೇಲೆ ಇವನು ನಾವೆಯನ್ನು ಕಟ್ಟಲಿಕ್ಕೆ ಹೋಗ್ತಾನೆ. ದೊಡ್ಡದರ ಮರಗಳನ್ನು ತರ್ತಾನೆ. ಅವನ ಹತ್ರ ಇರುವಂತಹ ಕೈಯಲ್ಲಿರುವಂತಹ ಹಣವನ್ನೆಲ್ಲ ವ್ಯಯ ಮಾಡ್ತಾನೆ. ಮರಗಳನ್ನ ಕೊಂಡುಕೊಳ್ತಾನೆ, ಹಾಗೂ ಮರಗಳನ್ನ ಕಾಡಿನ ಕಡಿದು ತರ್ತಾನೆ. ಅವನೊಬ್ಬನೇ ಇಲ್ಲ, ಸಾಕಷ್ಟು ಜನರಿಗೆ ಕೂಲಿಯನ್ನು ಕೊಟ್ಟು ನಾವು ಒಬ್ಬನೇ ಇಲ್ಲ ಕಟ್ಟಿದ್ದು. ಅನೇಕ ಜನ ಕೂಲಿ ಆಳುಗಳಿದ್ರು ನೋವನ ಜೊತೆಯಲ್ಲಿ. ಹಲವಾರು ಜನರು ಕೂಲಿ ಕಾರ್ಮಿಕರೊಡನೆ ಸೇರಿ ಈ ನಾವೇನು ಕಟ್ಟುವಾಗ ಜನರಿಗೆ ಇವನನ್ನು ನೋಡಿ ತಲೆ ಕೆಟ್ಟಿದೆ, ಇವನಿಗೆ ಹುಚ್ಚ, ಇವನು ಏನ್ ಕಟ್ತಾ ಇದ್ದಾನೆ ಇವನು? ಈ ಮರುಭೂಮಿಯಲ್ಲಿ, ಈ ಪ್ರದೇಶದಲ್ಲಿ ಇವನಿಷ್ಟು ದೋಣಿಯನ್ನು ಕಟ್ತಾ ಇದ್ದಾನೆ. ಪಕ್ಕದಲ್ಲಿ ಸಮುದ್ರವಿಲ್ಲ, ಕೆರೆ ಇಲ್ಲ, ಏನೂ ಇಲ್ಲ. ಇವನಿಗೆ ತಲೆ ಕೆಟ್ಟಿದೆಯಾ? ಇವನಿಗೆ ಅಣಕಿಸ್ತಾರೆ. ಆದ್ರೆ ಅಣಕಿಸಿದ್ರು ನೋವ ನಾವೆಯನ್ನು ಕಟ್ಟುವುದು ನಿಲ್ಲಿಸುವುದಿಲ್ಲ. ಅಷ್ಟು ದೊಡ್ಡ ನಾವೆಯನ್ನು ಕಟ್ತಾನೆ. ಆ ಊರಿನಲ್ಲಿರುವಂತ ಎಲ್ಲ ಜನರಿಗೆ ಇಡಿಸುವಂತ ನಾವೆ. ನೋಡಿ, ಯೋಚನೆ ಮಾಡಿ ನೋಡಿ, ಆ ಊರಿನಲ್ಲಿ ಎಲ್ಲರಿಗೂ ಇಡಿಸುವಷ್ಟರ ಮಟ್ಟಿಗೆ ಜಾಗವಿರುವಂತಹ ಒಂದು ನಾವೆ, ದೊಡ್ಡ ಬೋಟ್. ಯಾರೊಂದಿಗೆ ಅವನು ಮಾತನಾಡುವುದಿಲ್ಲ, ಕಟ್ಟುತ್ತಲೇ ಇರುತ್ತಾನೆ. ಈ ಆಡಿಸಿದರೂ ಕಟ್ಟುತ್ತಾನೆ, ಬೈದರೂ ಕಟ್ಟುತ್ತಾನೆ, ಉಚ್ಚಾಯಿ ಎಂದರೂ ಕಟ್ಟುತ್ತಾನೆ, ಇವನಿಗೆ ಏನಾಗಿದೆ ಅಂದ್ರೂ ಕಟ್ಟುತ್ತಾನೆ. ಕಟ್ಟುತ್ತಾನೆ, ನಿಲ್ಲಿಸುವುದೇ ಇಲ್ಲ. ಹಲವಾರು ಜನ ಬರ್ತಾರೆ, ಕೆಲಸ ಮಾಡ್ತಾರೆ, ಕೂಲಿ ಇಸ್ಕೊಂಡು ಅವ್ರ ಜೀವನ ನಡೆಸ್ತಾರೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಒಂದೇ ವಿಷಯ ಪ್ರಿಯರೇ, ಈ ಬರೀ ಕನಸಿನಲ್ಲಿ ಕೇಳಿದ ಒಂದು ಶಬ್ದದ ನಿಮಿತ್ತವಾಗಿ ಈ ನೋವ ನಾವೇನು ಕಟ್ಟುತ್ತಾನೆ ಅಂದ್ರೆ ಅವನು ಎಷ್ಟು ದೊಡ್ಡ ವಿಶ್ವಾಸಿ.
ಎಷ್ಟು ದೊಡ್ಡ ವಿಶ್ವಾಸಿ. ಅವನ ದೇವರಲ್ಲಿ ಅವನಿಗಿದಂತ ಅಚಲವಾದ ವಿಶ್ವಾಸ ಎಷ್ಟರ ಮಟ್ಟಿಗೆ ನೋಡಿ. ಇದೆಲ್ಲ ಎಣಿಸ್ಲಿಕ್ಕೆ ಸುಮ್ಮನೆ ನಾವು ಬೈಬಲ್ನ ಗ್ರಂಥವನ್ನು ತೆಗೆದುಕೊಂಡು ನೋವನ ಕಥೆಯನ್ನ ಅಥವಾ ದಾವಿದನ ಕಥೆಯನ್ನ, ಮೋಶೆಯ ಕಥೆಯನ್ನ ಓದಿ ಹೋಗ್ತೇವೆ. ವಿಶ್ವಾಸ ಎಂಬುದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಸೆಷನ್ನ ಕೇಳೋರು ಯಾವ ಯಾಜಕರಿದ್ರು ಅವ್ರಿಗೆ ತಲೆ ತಿರುಗಿ ಬರ್ತದೆ. ಎಂತ ವಿಶ್ವಾಸಿ ಶುಭ ಸಂದೇಶ ಸಾರು ಅನ್ನೋದ್ರೆ ತಲೆ ತಿರುಗಿ ಬರ್ತದೆ. ವಿಶ್ವಾಸ ಅಂದ್ರೆ ಅಷ್ಟು ಶಕ್ತವಾದದ್ದು. ಬೈಬಲ್ನ ಶ್ರೀಪುಟದಲ್ಲಿರುವಂತಹ ಒಂದೊಂದು ವ್ಯಕ್ತಿಯ ವಿಶ್ವಾಸವನ್ನು ದೇವರ ವಾಕ್ಯ ತುಂಬಾ ಸುಂದರವಾಗಿ ವಿವರಿಸುತ್ತದೆ. ಸ್ವಲ್ಪ ನಾವು ಲೌಕಿಕಕ್ಕೆ ಬರೋಣ. ಇದನ್ನ ಇಲ್ಲಿಟ್ಕೊಳ್ಳೋಣ, ಲೌಕಿಕಕ್ಕೆ ಬರೋಣ, ಮತ್ತೆ ಇಲ್ಲಿಗೆ ವಾಪಸ್ ಬರೋಣ. ನೀವೆಲ್ಲ ಪ್ರತಿ ಬಲಿಪೂಜೆಗೆ ಹೋಗ್ತೇವೆ. ಕೆಲವರು 1-2 ಬಲಿಪೂಜೆ ನೋಡ್ತಾರೆ. ದಿನ ದೇವರ ವಾಕ್ಯ ಓದ್ತೇವೆ ಅಥವಾ ದೇವರ ವಾಕ್ಯ ಸಾರ್ತೇವೆ, ದೇವರ ವಾಕ್ಯ ಕೇಳ್ತೇವೆ, ಜಪಸರ ಮಾಡ್ತೇವೆ, ಸ್ತುತಿಸ್ತೇವೆ, ಎಲ್ಲ ಮಾಡ್ತೇವೆ. ಒಳ್ಳೇದು ಮಾಡಿ ತಪ್ಪಿಲ್ಲ. ಆದರೆ ಅದನ್ನು ಇಟ್ಟುಕೊಂಡು ನಾನು ವಿಶ್ವಾಸಿ ಎಂದು ತೀರ್ಮಾನಿಸಬೇಡಿ. ನಾನೇ ಆಗ್ಬೋದು, ಒಂದು ಪ್ರೀಸ್ಟ್ ಆಗ್ಬೋದು. ಇದನ್ನ ಮಾಡಿದ ಮಾತ್ರಕ್ಕೆ ಯಾರು ವಿಶ್ವಾಸಿ ಅಲ್ಲ. ಒಬ್ಬ ಮನುಷ್ಯ ವಿಶ್ವಾಸಿ ಅಲ್ಲವೋ ಎಂಬುದು ನಿಮ್ಮ ಕಣ್ಣು ಮುಂದಿರುವ ವ್ಯಕ್ತಿಗಳನ್ನು ನೋಡುವಾಗ ಅರಿವಾಗಿ ಹೋಗ್ತದೆ. ಈ ನಾನು ಮಾಡ್ತೇನೆ ವಿಶ್ವಾಸಿ ಎಂದು ಹೇಳುವವನು ನಿಮ್ಮ ಮುಂದೆ ಬಂದು ಅಥವಾ ಇನ್ನೊಬ್ಬರ ಮುಂದೆ ನಿಂತು ಕ್ಷಮೆ ಇಲ್ಲದೆ ಬಾಯಿಗೆ ಬಂದದ್ದನ್ನು ಮಾತನಾಡುತ್ತಾ, ಹೊಲಸು ಮಾತುಗಳನ್ನು ಹೊರಗೆ ಹಾಕುತ್ತಾ, ಶಾಪದ ಮಾತುಗಳನ್ನು ಹೊರಗೆ ಹಾಕುತ್ತಾ, ಕ್ರೂರ ವರ್ತನೆಯಿಂದ ತಿರಸ್ಕಾರ ಮಾಡುತ್ತಾ, ದೂಷಿಸಿ ನಿಂದಿಸುತ್ತಾ ಇರುವುದಾದರೆ ನೀವು ಹೇಳ್ತೀರಿ ಅವನು ವಿಶ್ವಾಸಿಯ ಅವಿಶ್ವಾಸಿ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರೋದು ವಿಶ್ವಾಸ. ದೇವರು ಅಂದ್ರೆ ದೇವರು ಯಾರ ಕಣ್ಣಿಗೂ ಕಾಣೋದಿಲ್ಲ, ಆದ್ರೂ ಯೇಸು ಹೇಳಿದರು, ನೋಡದೆ ವಿಶ್ವಾಸಿಸುವವರು ಭಾಗ್ಯವಂತರು, ಕಾಣದೆ ವಿಶ್ವಾಸಿಸುವವರು ಭಾಗ್ಯವಂತರು. ನೋಡಿ, ಇಲ್ಲಿ ವಿಶ್ವಾಸದಲ್ಲಿ ನಾವು ಜಾತಿ ಜನಾಂಗದನ್ನು ತೆಗೆದುಕೊಳ್ತೇವೆ ಅಂದ್ರೆ, ಹಿಂದೂ ಸಹೋದರರ ಮಧ್ಯೆ ಹೋಗುತ್ತೇವೆ ಅಂದ್ರೆ ಹಲವಾರು ವಿಗ್ರಹಗಳನ್ನ ನಾವು ನೋಡುತ್ತೇವೆ. ರಾಮ, ಸೀತಾ, ಬ್ರಹ್ಮ, ಮಹೇಶ್ವರ, ಈಶ್ವರ, ಹಲವಾರು ನೋಡ್ತೇವೆ. ಅವುಗಳ ಮುಂದೆ ನಿಂತು ಅವರು ಪ್ರಾರ್ಥಿಸುವುದನ್ನು ಮಾಡ, ಅದವರ ವಿಶ್ವಾಸ. ಎರಡನೇದು ಮುಸ್ಲಿಂ ಸಹೋದರ ವಿಶ್ವಾಸವನ್ನು ನಾವು ನೋಡುತ್ತೇವೆ. ಒಂದು ಗೋಡೆಯ ಮುಂದೆ ನಿಂತು ದೇವರು ಒಬ್ಬರೇ ಎಂಬ ವಿಶ್ವಾಸದಲ್ಲಿ ಆ ಗೋಡೆಯ ಮುಂದೆ ಗಂಟೆಯ ಕಾಲ ಅವರು ಪ್ರಾರ್ಥನೆ ಮಾಡುತ್ತಾರೆ. ಇಜ್ಕೀಲನ ಪ್ರಾರ್ಥನೆ ಸಂಕೇತ, ಇಜ್ಕಿಯನ್ನು ಗೋಡೆಯ ಕಡೆ ತಿರುಗಿ ಮಾಡಿದಂತ ಪ್ರಾರ್ಥನೆಯ ಸಂಕೇತ ನಮ್ಮ ಮುಸ್ಲಿಂ ಸಹೋದರರ ಸಂಕೇತ. ಕ್ರೈಸ್ತರ ಸಂಕೇತ ಶಿಲುಬೆಯ ಮುಂದೆ ನಿಂತು ಪ್ರಾರ್ಥಿಸುತ್ತಾರೆ. ಪ್ರಭು ಯೇಸುವಿನ ಸ್ವರೂಪವನ್ನು ಒಳಗೊಂಡಂತಹ, ಯೇಸುವಿನ ಸ್ವರೂಪದ ಒಂದು ಮಾದರಿಯಾದಂತಹ ಸ್ವರೂಪದ ಮುಂದೆ ನಿಂತು ಪ್ರಾರ್ಥಿಸುತ್ತಾರೆ. ಸರ್ವೇಶ್ವರ ದೇವರು ಒಬ್ಬರೇ ಎಂಬುದಾಗಿ ಪ್ರಾರ್ಥಿಸುತ್ತಾರೆ. ಇನ್ನು ಪಂಗಡಗಳಲ್ಲಿ ನಾವು ನೋಡುವುದಾದರೆ ಕೆಲವರು ಪವಿತ್ರಾತ್ಮದಲ್ಲಿ ಪ್ರಾರ್ಥಿಸುತ್ತಾರೆ. ಇನ್ನೊಂದು ಪಂಗಡವನ್ನು ನೋಡುವಾಗ ತಂದೆ ದೇವರು ಮಾತ್ರವೇ ದೇವರು ಎಂಬುದನ್ನ ಇನ್ನೊಬ್ಬರು ಪ್ರಾರ್ಥಿಸುತ್ತಾರೆ. ಇನ್ನೊಂದು ಕಡೆ ನೋಡುವಾಗ ಯೇಸುವೇ ದೇವರು ಎಂಬುದಾಗಿ ಪ್ರಾರ್ಥಿಸುತ್ತಾರೆ. ಇದೆಲ್ಲ ಮಾಡುವುದು ಸರಿ, ಆದರೆ ಈ ಎಲ್ಲವುಗಳಲ್ಲಿ ನಾವು ನೋಡುವುದು ದೇವರನ್ನ ಒಬ್ಬರನ್ನೇ. ಪ್ರತಿಯೊಬ್ಬ ಮನುಷ್ಯನು ದೇವರ ಬಳಿಗೆ ಹೋಗುತ್ತಾನೆ. ದೇವರು ನಮಗೆ ಕೊಡುತ್ತಾರೆ ಎಂಬಂತಹ ಅಚಲವಾದ ವಿಶ್ವಾಸವನ್ನಿಟ್ಟು ಅವನು ದೇವಾಲಯವನ್ನಾಗಲಿ, ಮಸೀದಿಯನ್ನಾಗಲಿ, ಗುಡಿಯನ್ನಾಗಲಿ ಹುಡುಕಿ ಹೋಗುತ್ತಾನೆ.
ನಮಗೆ ಅವಶ್ಯಕತೆಯಿಂದ ದೇವಾಲಯಕ್ಕೆ ಹೋಗುವಾಗ. ಈ ವಿಶ್ವಾಸಗಳೆಲ್ಲವೂ ಯಾವ ವಿಶ್ವಾಸ? ಇದು ಪಡೆದುಕೊಳ್ಳುವ ವಿಶ್ವಾಸ. ನಮಗೆ ಬೇಕು ಎಂದು ಹೇಳುವುದನ್ನ ಪಡೆದುಕೊಳ್ಳಲು ಹೋಗುವ ವಿಶ್ವಾಸ. ಒಂದು ವ್ಯಕ್ತಿ ಇದ್ದಾರೆ, ಅವರು ನಮಗೆ ಕೊಡ್ತಾರೆ, ಇಂತಹ ಒಂದು ವಿಶ್ವಾಸ. ಆದರೆ ಇದು ಸಹ ವಿಶ್ವಾಸವಲ್ಲ. ಏನ್ ಬ್ರದರ್, ಏನೇನು ಹೇಳ್ತಾ ಇದ್ದೀರಿ? ಹೌದು, ಇದು ಸಹ ವಿಶ್ವಾಸವಿಲ್ಲ. ನಾನು ಮತ್ತು ನೀವು ದೇವರ ಬಳಿಗೆ ಹೋಗುವಾಗ ದೇವರ ಮುಂದೆ ನಿಲ್ಲ. ನನ್ನ ಮುಂದೆ ಇರುವಂತದ್ದು ಯಾವುದು ದೇವರಲ್ಲ. ಹಿಂದೂ ಸಹೋದರರಿರ್ಬೋದು, ಮುಸ್ಲಿಂ ಸಹೋದರರಿರ್ಬೋದು, ಕ್ರೈಸ್ತರಿರ್ಬೋದು, ಯಾವ ಪಂಗಡದವರಿರ್ಬೋದು, ಯಾರು ಯಾವ ಸ್ವರೂಪಗಳ ಮೇಲೆ ನಿಂತರೂ ಸಹ ಆ ನಿಂತಿರುವುದು ಯಾವುದು ದೇವರಲ್ಲ, ಯಾವುದು ದೇವರಲ್ಲ. ಮನುಷ್ಯನ ಕಲ್ಪನೆಯ ಚಿತ್ರೀಕರಣ. ಪ್ರಿಯೆ, ನಾವು ಇಷ್ಟೆಲ್ಲ ಎಲ್ಲಿ ಹೋಗಿ ನಾವು ಅವಶ್ಯಕತೆಗಾಗಿ ಪ್ರಾರ್ಥಿಸುತ್ತೇವೆ ನಿಜ, ಆದರೆ ಅದು ವಿಶ್ವಾಸವಲ್ಲ. ನೀನು ಪ್ರಾರ್ಥಿಸದೆಯೇ ನಿನ್ನ ದೇವರು ನಿನಗೆ ಕೊಡುತ್ತಾರೆ ಎಂಬ ವಿಶ್ವಾಸದಿಂದ ನಿನ್ನ ದೇವರನ್ನ ಸ್ತುತಿಸಿ ನಿನ್ನ ದೇವರನ್ನ ಮಹಿಮೆ ಪಡಿಸುವಾಗಲೇ ದೇವರು ನಿನಗೆ ಕೊಡುತ್ತಾರೆ ಎಂಬ ವಿಶ್ವಾಸ. ದೇವರು ನನ್ನೊಂದಿಗೆ ಇದ್ದಾರೆ ಎಂಬುವಂತಹ ವಿಶ್ವಾಸ. ದೈವ ವಾಕ್ಯದ ನುಡಿಯ ನಡೆಯಿಂದ ಜೀವಿಸುವ ವಿಶ್ವಾಸವೇ ನಿಜವಾದ ವಿಶ್ವಾಸ, ಅಲ್ಲದೆ ವಿಶ್ವಾಸವಲ್ಲ. ನನ್ನ ಅವಶ್ಯಕತೆಗಳಿಗಾಗಿ ದೇವರ ಮುಂದೆ ಹೋಗಿ ನಿಂತು ಕೇಳುತ್ತೇವೆ, ಅದು ಮಾನುಷಿಕ ವಿಶ್ವಾಸ. ದಟ್ ಇಸ್ ನಾಟ್ ಸ್ಪಿರಿಚುವಲ್ ಫೇತ್, ದಟ್ಸ್ ಅ ಹ್ಯೂಮನ್ ಫೇತ್. ದೇವರಿದ್ದಾರೆ, ಕೊಡ್ತಾರೆ, ಹ್ಯೂಮನ್ ಫೇತ್. ಆದರೆ ಸ್ಪಿರಿಚುವಲಿ ಫೇತ್, ನಾನು ದೇವರಲ್ಲಿ ಹೋಗಿ ಏನನ್ನು ಕೇಳುವುದಿಲ್ಲ. Only we are go and surrender. Only we are go and praise. Only we are go and give thanks to the Lord for everything. ಯಾವ ಅಭಿಲಾಷೆಗಳಿಲ್ಲದೆ ತನ್ನನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಳುತ್ತಾ, ಯಾರನ್ನು ಪರರೆಂದು ನೋಡದೆ, ಶತ್ರುವೆಂದು ನೋಡದೆ, ಅವರಲ್ಲಿ ಪ್ರೀತಿ ಇಟ್ಟು ಕ್ಷಮಿಸಿ, ನಾನು ದೇವರ ಮಗನು, ನಾನು ದೇವರ ಮಗಳು ಎಂಬ ಅರಿವಿನಿಂದ ದೇವರಿಗೆಲ್ಲಾ ಗೊತ್ತು ಎಂದು ವಿಶ್ವಾಸಿಸಿ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಅದರಂತೆ ನಡೆಯುವವನೇ ವಿಶ್ವಾಸಿ. ಪ್ರೀಸಲು ಪ್ರೀಸಲು ನೋಡಿ, ವಿಶ್ವಾಸ. ನಾವು ನೋಡ್ತೇವೆ, ಎಷ್ಟೋ ಜನ ನಮ್ಮ ಮುಂದೆ ಇರ್ತಾರೆ, ನನ್ನ ಮುಂದೆನೂ ಇದ್ದಾರೆ, ನಿಮ್ಮ ಮುಂದೆನೂ ಇದ್ದಾರೆ. ತುಂಬಾ ಶಕ್ತವಾಗಿ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಕರೀತಾರೆ, ಎಲ್ಲಾ ಮಾಡ್ತಾರೆ, ಹಲವಾರು ವರ್ಷಗಳು ಬೆಳೀತಾರೆ. ಇನ್ನೂ ಅವರಿಗೆ ಇನ್ನೂ ಬೆಳೀತೇನೆ ನಾನು ವಿಶ್ವಾಸದಲ್ಲಿ, ಇನ್ನು ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂಬುದು ಆಸೆ, ಆಕಾಂಕ್ಷೆಗಳು ಒಳ್ಳೆಯದೇ, ತಪ್ಪಿಲ್ಲ. ಆದರೆ ಕ್ಷಣಾರ್ಥದಲ್ಲಿ ನನ್ನಲ್ಲಿ ಅಥವಾ ನಿಮ್ಮಲ್ಲಿ ಅವರಲ್ಲಿ ಬರುವ ವೈರಾಗ್ಯ, ಮನಸ್ತಾಪ, ಹೋರಾಟ ಬಂದಿತೆಂಬುದಾದರೆ ನಾನು ಅಥವಾ ನೀವು ಯಾರು ವಿಶ್ವಾಸಿಯಲ್ಲ, ಸ್ವಾರ್ಥ ವಿಶ್ವಾಸಿಗಳು ಅಷ್ಟೇ. ಪ್ರಿಯರೇ, ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗುವಂತಹ ಒಂದು ಹೆಣ್ಣು ಮಗಳು ಒಂದು ಸೌಂದರ್ಯವಿಲ್ಲದ, ಸುಂದರವಿಲ್ಲದಂತ ಒಂದು ಹುಡುಗಿಯನ್ನ ಸುಂದರಪಡಿಸಲು ಹೋಗುತ್ತಾಳೆ. ಅದನ್ನು ನೋಡಬಹುದು. ಈಗ ಅವಳು ಹೋಗುವಾಗ ಒಂದು ಕಿಟ್ಟನ್ನು ತೆಗೆದುಕೊಂಡು ಹೋಗ್ತಾಳೆ. ಈ ಕಿಟ್ಟನ್ನು ತೆಗೆದುಕೊಂಡು ಹೋಗುವಾಗ ಅವಳು ಎಲ್ಲವನ್ನ ತೆಗಿತಾಳೆ, ಚಂದ ಮಾಡಿ ಆಕೆಗೆ ಮೇಕಪ್ ಮಾಡ್ತಾಳೆ. ಯಾಕೆಂದ್ರೆ ವಿವಾಹವಾಗುವಂತಹ ಮಗಳು ಮಧುವಣಿಗಿತ್ತಿ, ಅವಳನ್ನು ಚೆನ್ನಾಗಿ ಸೌಂದರ್ಯವರ್ಧಕ ಸಾಧನಗಳಿಂದ ಅವಳನ್ನು ಸೌಂದರ್ಯಪಡಿಸುವಾಗ
ಸೌಂದರ್ಯಪಡಿಸಿದ ಕೊನೆಯ ಗಳಿಗೆಯಲ್ಲಿ ಅವರ ಕೈಯಲ್ಲಿ ಒಂದು ಟಿಶ್ಯೂ ಪೇಪರ್ ಇಲ್ಲದೆ ಹೋದರೆ, ಒಂದು ಒರೆಸುವ ಟಿಶ್ಯೂ ಪೇಪರ್ ಇಲ್ಲದೆ ಹೋದರೆ ಆ ಮೇಕಪ್ ಮಾಡಲಿಕ್ಕೆ ಆಗೋದಿಲ್ಲ, ವೇಸ್ಟ್. ಒಂದು ಬ್ಯೂಟಿ ಪಾರ್ಲರ್ ಕೈಲಿ ಬ್ರಷ್ ಇದೆ, ನೋಡಿರ್ತೀರಲ್ಲ, ಎಲ್ಲಾ ಸೌಂದರ್ಯ ಮಾಡಿ ಎಲ್ಲಾ ಟಿಶ್ಯೂ ಎಲ್ಲ ಇದ್ದು ಒಂದು ಬ್ರಷ್ ಇಲ್ಲ ಅಂದ್ರೆ ಸೌಂದರ್ಯ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಾ ಮಾಡಿ ಎಲ್ಲಾ ರೀತಿಯಾದಂತಹ ಬ್ರಷ್ ಇಟ್ಕೊಂಡು, ಟಿಶ್ಯೂ ಪೇಪರ್ಸ್ ಇಟ್ಕೊಂಡು, ಎಲ್ಲ ಕಾಸ್ಮೆಟಿಕ್ಸ್ ಇಟ್ಕೊಂಡು ನಾನು ಮೇಕಪ್ ಮಾಡಿ ಬರುವಾಗ ಪೌಡರ್ ಒಂದಿಲ್ಲ ಅಂದ್ರೆ ಸೌಂದರ್ಯವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಪೌಡರ್ ಇಟ್ಕೊಂಡು, ಟಿಶ್ಯೂನು ಇಟ್ಕೊಂಡು, ಕಾಸ್ಮೆಟಿಕ್ಸ್ ಇಟ್ಕೊಂಡು, ಬ್ರಷ್ ಇಟ್ಕೊಂಡು ಎಲ್ಲ ಸೌಂದರ್ಯ ಮಾಡಬೇಕಾದ್ರೆ ಐಬ್ರೋ ಥ್ರೆಡ್ಡಿಂಗ್ ಇಲ್ಲ ಅಂದ್ರೆ ಸೌಂದರ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಒಂದು ಹೆಣ್ಣನ್ನ ಸೌಂದರ್ಯಪಡಿಸಲಿಕ್ಕೆ ಹಲವಾರು ವಸ್ತುಗಳು ಬೇಕು. ಒಂದು 25, 30, 40 ತರದ ಇನ್ಸ್ಟ್ರೂಮೆಂಟ್ಸ್, ಕಾಸ್ಮೆಟಿಕ್ಸ್ ಎಲ್ಲ, ಒಂದು ಬಿಸಾಡುವ ಪೇಪರ್ ಸಹ ಬೇಕು. ಇದರಲ್ಲಿ ಒಂದು ಇಲ್ಲದೆ ಹೋದ್ರು, ಪೇಪರ್ ಇಲ್ಲದೆ ಹೋದ್ರು, ಥ್ರೆಡ್ಡಿಂಗ್ ಇಲ್ಲದೆ ಹೋದ್ರು, ಕಾಸ್ಮೆಟಿಕ್ಸ್ ಇಲ್ಲದೆ ಹೋದ್ರು, ಬ್ರಷ್ ಇಲ್ಲದೆ ಹೋದ್ರು ಒಂದು ಹೆಣ್ಣಿಗೆ ಸೌಂದರ್ಯವನ್ನು ಕೊಡಲು ಸಾಧ್ಯವಿಲ್ಲ. ಪ್ರತಿಯೊಂದು ಶ್ರೇಷ್ಠ, ಪ್ರತಿಯೊಂದು ಮುಖ್ಯತ್ವ ಒಂದೊಂದು. ಹಾಗೆ ಪ್ರಿಯ, ಒಂದು ಬ್ಯೂಟಿ ಸಾಧ, ಒಂದು ಸೌಂದರ್ಯವನ್ನು ಕೊಡಬೇಕಾದ್ರೆ ಇದೆಲ್ಲ ಒಂದಿಲ್ಲ ಅಂದ್ರೂ ಸಹ, ಹಾಗೆ ನಾನು ದೇವರ ಸಾಮ್ರಾಜ್ಯವನ್ನು ಸೇರಬೇಕಾದರೆ, ನಾನು ವಿಶ್ವಾಸಿ ಎಂದು ಹೇಳುವುದಾದರೆ, ನನ್ನಲ್ಲಿ ಒಂದು ಕೊರತೆ ಇದ್ರೂ ಸಹ ನಾನು ವಿಶ್ವಾಸಿ ಅಲ್ಲ. ಒಂದು ವಿಷಯದಲ್ಲಿ ಕೊರತೆ ಬಂದರೂ ನಾನು ವಿಶ್ವಾಸಿ ಅಲ್ಲ. ವಿಶ್ವಾಸಿ ಎಂದು ಹೇಳಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಬಲಿಪೂಜೆಗೆ ಹೋಗ್ತೇವೆ, ಬಲಿಯಲ್ಲಿ ಪಾಲ್ಗೊಳ್ತೇವೆ. ಇದು ಕ್ರಿಸ್ತರ ಶರೀರ. ಯೇಸು ಸ್ವಾಮಿಯ ರೊಟ್ಟಿಯನ್ನು ತೆಗೆದುಕೊಂಡು ಗುರುಗಳು ಇದು ಕ್ರಿಸ್ತರ ಶರೀರ ಎಂದು ಹೇಳುವಾಗ ಅದು ನನ್ನಲ್ಲಿ ಆಳವಾದ ವಿಶ್ವಾಸದ ಅನುಭವವಿದ್ದರೆ ಮಾತ್ರವೇ ಅದು ಕ್ರಿಸ್ತರ ಶರೀರ ಎಂದರೆ ಅದು ಒಂದು ರೊಟ್ಟಿ. ಆದರೂ ಸಹ ನಾನು ಎಷ್ಟೇ ವಿಶ್ವಾಸದಲ್ಲಿ ಪ್ರಾರ್ಥಿಸಿ ಆ ಪರಮ ಪ್ರಸಾದವನ್ನು ನಾನು ಸ್ವೀಕರಿಸಲು ಹೋಗುತ್ತೇನೆ ಎಂದು ಹೇಳುತ್ತಾ ಸಿದ್ಧತೆ ಇಲ್ಲದೆ ಆಗಲಿ, ನನ್ನಲ್ಲಿ ಕೊರತೆಗಳನ್ನು ಇಟ್ಟುಕೊಂಡಾಗಲಿ, ವೈರಾಗ್ಯ ಮನಸ್ತಾಪಗಳನ್ನು ಇಟ್ಟುಕೊಂಡಾಗಲಿ, ಕೆಟ್ಟದ್ದನ್ನು ಇಟ್ಟುಕೊಂಡಾಗಲಿ, ನೆರೆಯವರನ್ನ ಪ್ರೀತಿಸದೇ ಇರುವುದಾಗಲಿ, ಸಹೋದರನ ಪ್ರೀತಿಸದೇ ಹೋಗುವುದಾಗಲಿ, ಇದು ಕ್ರಿಸ್ತರ ಶರೀರ ಎಂದು ಹೇಳುವಾಗ ಅದು ಕೇವಲ ರೊಟ್ಟಿಯಾಗಿ ಉಳಿಯುತ್ತದೆ ಹೊರತು ಯೇಸುವಿನ ಶರೀರವಾಗಿ ಮಾರ್ಪಾಡಾಗುವುದಿಲ್ಲ, ಯಾವತ್ತಿಗೂ ಆಗುವುದಿಲ್ಲ. ಯಾಕೆಂದರೆ ಆ ಕ್ರಿಸ್ತನಿಗೆ ವಿರುದ್ಧವಾಗಿ ನಾನು ತಪ್ಪು ಮಾಡುತ್ತಾ ನಾನು ಯೇಸು ನನಗೆ ವಿಶ್ವಾಸವಿದೆ, ಪರಮಪ್ರಸಾದ ನನಗೆ ವಿಶ್ವಾಸವಿದೆ ಎಂದು ಪರಮಪ್ರಸಾದವನ್ನು ಸ್ವೀಕರಿಸಿದರೆ ಅದು ನಿನಗೆ ಕೇವಲ ರೊಟ್ಟಿ ಅಷ್ಟೇ, ಒಂದು ರೊಟ್ಟಿಯ ತುಂಡು. ಇದು ನನ್ನ ರಕ್ತ, ಪಾನಪಾತ್ರೆ ಹಿಡಿದುಕೊಂಡು ಇದು ನನ್ನ ರಕ್ತ. ಹೌದು, ಅದು ಯೇಸುವಿನ ರಕ್ತವೇ, ಯೇಸುವಿನ ರಕ್ತವೇ. ಆ ಯೇಸುವಿನ ರಕ್ತವು ನಿಜವಾದ ರಕ್ತವಾಗಬೇಕಾದರೆ ಈ ಮೊದಲನೆಯ ಹಂತದ ಅನುಭವಗಳಿಂದ ನಾನು ಹೋದರೆ ಯೇಸುವಿನ ರಕ್ತ. ಪ್ರಾರ್ಥನೆ ಮಾಡ್ತೇನೆ, ಜಪಸರ ಮಾಡ್ತೇನೆ, ಬಲಿಪೂಜೆಗೆ ಹೋಗ್ತೇನೆ, ವಾಕ್ಯ ಕೇಳ್ತೇನೆ. ಅಲ್ಲಿ ನೋಡಿ, ಕೇಳ್ತೇನೆ ಆದ್ರೆ ಅವ್ರದ್ದು ಕೇಳೋದಿಲ್ಲ. ಅಯ್ಯೋ ಅವ್ರ ಹತ್ರ ಹೋಗೋದಿಲ್ಲ, ಅಯ್ಯೋ ಅವ್ರ ಸಾಹಸ ಬೇಡ, ಅವ್ರು ಸರಿ ಇಲ್ಲ. ನೀನ್ ಸರಿನಾ? ತೀರ್ಪು ಕೊಟ್ಬಿಟ್ಟೆ, ಪರರಿಗೆ ತೀರ್ಪು ಕೊಡ್ತಾ ಇದ್ದೀನಿ, ದೇವ ವಚನದಲ್ಲಿ ತಾರತಮ್ಯ ಮಾಡ್ತಾ ಇದ್ದೇನೆ. ಸೆಡು, ಮತ್ಸರ, ಕೆಟ್ಟತನ, ಹಗೆತನ, ತಾರತಮ್ಯ. ಆ ವ್ಯಕ್ತಿ ಯಾರಂತ ನಿನಗೆ ಗೊತ್ತೇ ಇಲ್ಲ. ಶುಭ ಸಂದೇಶದಲ್ಲಿ ತಾರತಮ್ಯ ಮಾಡ್ತಾ ಇದ್ದೇನೆ, ದೇವರ ವಾಕ್ಯದಲ್ಲಿ ತಾರತಮ್ಯ ಮಾಡ್ತಾ ಇದ್ದೇನೆ, ಮುಖ ನೋಡಿ ತಾರತಮ್ಯ ಮಾಡ್ತಾ ಇದ್ದೇವೆ. ಬಲಿಪೂಜೆಯಲ್ಲಿ ಬಂದಿದ್ದೇನೆ,
ಕೆಟ್ಟ ಕಲ್ಪನೆ, ಕೆಟ್ಟ ಚಿಂತನೆ, ಕೆಟ್ಟ ತೀರ್ಮಾನ, ಕುತಂತ್ರ, ಕುಯುಕ್ತಿ, ಸತ್ಯವೂ ಗೊತ್ತಿಲ್ಲ, ಒಳಿತೂ ಗೊತ್ತಿಲ್ಲ, ಕೆಟ್ಟದೂ ಗೊತ್ತಿಲ್ಲ. ಬಲಿಪೂಜೆಗೆ ಹೋಗ್ತಾನೆ, ದಿನಂಪ್ರತಿ ದೇವರಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸ್ತಾನೆ. ಇದು ನನ್ನ ರಕ್ತ, ನಿಮಗಾಗಿ ಸಮರ್ಪಿಸುವ ನನ್ನ ರಕ್ತ. ಯಾವಾಗ ಯೇಸುವಿನ ರಕ್ತ ನಿಜವಾಗಿಯೂ ನೀನು ನಾನು ಅನುಭವಿಸಲು ಸಾಧ್ಯ? ನಾನು ಅನುಸರಿಸಿದರೆ ಮಾತ್ರ. ಇಲ್ಲದಿದ್ದರೆ ಅದು ಕೇವಲ ಒಂದು ದ್ರಾಕ್ಷರಸ ಅಷ್ಟೇ. ಕೇವಲ ಅದೊಂದು ದ್ರಾಕ್ಷರಸ ಅಷ್ಟೇ. ನಿನಗೆ ಅದು ದ್ರಾಕ್ಷರಸವಾದ ರುಚಿ ಇರ್ತದೆ ಅಷ್ಟೇ ಹೊರತು ನೀನು ತೃಪ್ತಿ ಪಟ್ಕೊಳ್ಬಹುದು. ನಾನು ಸ್ವೀಕರಿಸಿ, ಯೇಸುವೇ ನನ್ನ ಬದಿದಕ್ಕಾಗಿ ಸ್ತೋತ್ರ, ಓ ಯೇಸುವಿನ ರಕ್ತವೇ ನಿಮಗೆ ಸ್ತುತಿ, ಏನೇ ಹೇಳ್ಬೋದು. ಆದರೆ ಅದು ದ್ರಾಕ್ಷರಸ, ಅದು ಕೇವಲ ಒಂದು ರೊಟ್ಟಿ. ಅರ್ಥ ಆಯ್ತಾ ಇದೆಯಾ? ಅರ್ಥ ಆಯ್ತಾ ಎಂಬುದು ನಾನು ಅರ್ಥ ಮಾಡ್ಕೊಳ್ತೇನೆ. ಅಂದ್ರೆ ನಾನು ಅಯೋಗ್ಯವಾಗಿ ಜೀವಿಸಿದರೆ, ಅಯೋಗ್ಯವಾಗಿ ನಾನು ಜೀವಿಸುವುದಾದರೆ ನಾನು ವಿಶ್ವಾಸಿ ಅಲ್ಲ. ಅದರ ನಿಮಿತ್ತವಾಗಿ ನಾನು ಭುಜಿಸುವ ರೊಟ್ಟಿಯು ಕೇವಲ ರೊಟ್ಟಿ, ದ್ರಾಕ್ಷರಸವು ಕೇವಲ ದ್ರಾಕ್ಷರಸ. ಇದು ತುಂಬಾ, ನಾನು ಹೇಳಿದ ಪ್ರಾರಂಭ, ತುಂಬಾ ಇದು ಆಳವಾದ ಚಿಂತನೆ. ಯಾಜಕರು ಸಹ ಯೋಗ್ಯವಾದ ಬಲಿಯನ್ನು ಸಮರ್ಪಿಸಲು ಯೋಗ್ಯವಾಗಿದ್ದರೆ ಮಾತ್ರ ಅವರಿಗೆ ಆ ರೊಟ್ಟಿ ಯೇಸುವಿನ ಶರೀರ. ಅವರು ಯೋಗ್ಯತೆ ಇಲ್ಲದ ಜೀವಿತವನ್ನು ಮಾಡಿ, ಯೋಗ್ಯತೆ ಇಲ್ಲದ ಬಾಳನ್ನು ಮಾಡುತ್ತಾ ದೌರ್ಜನ್ಯ, ದಬ್ಬಾಳಿಕೆ, ತಾರತಮ್ಯ, ಹಣಮೋಹ, ಹೆಣ್ಣುಮೋಹ, ಸೊ ಈ ಪ್ರಪಂಚದ ಎಲ್ಲಾ ವಿಧದಲ್ಲಿ, ಯಾಕಂದ್ರೆ ಅವರು ಮನುಷ್ಯರನ್ನೇ, ಅವರಿನ ದೇವರಲ್ಲ, ಎಲ್ಲವನ್ನು ಮಾಡಿ ಬಲಿಪೂಜೆನ ನಾನು ಅರ್ಪಿಸ್ತೇನೆ ಎಂಬುದಾಗಿ ನಿಲುವಂಗಿಯನ್ನು ತೊಟ್ಟು ಬಲಿಪೂಜೆನ ಅರ್ಪಿಸಿ, ಇದು ನನ್ನ ಶರೀರ, ಇದು ಯೇಸುವಿನ ಶರೀರ, ಯೇಸುವಿನ ರಕ್ತ ಎಂದು ಹೇಳುವುದಾದರೆ ಅದು ಅವರಿಗೆ ಬರೀ ದ್ರಾಕ್ಷರಸ ಮತ್ತು ರೊಟ್ಟಿ ಮಾತ್ರ ಆಗಿರ್ತದೆ ಹೊರತು ಅವರಿಗೆ ಅದು ಯೇಸುವಿನ ಶರೀರವಾಗಿ, ರಕ್ತವಾಗಿ ಮಾರ್ಪಾಟಾಗುವುದಿಲ್ಲ. ಬೆಳಗಿನಿಂದ ಸಂಜೆಯವರೆಗೆ ನಾನು ಪ್ರಾರ್ಥಿಸಿ, ಪ್ರಾರ್ಥನೆಯಲ್ಲಿಯೇ ಕಳೆದು ನನ್ನಲ್ಲಿ ಕುಯುಕ್ತಿಯು, ಚಾಡಿಯು, ಸುಳ್ಳು, ಮತ್ತೊಬ್ಬರನ್ನ ನಾಶ ಮಾಡುವ ಸ್ವಭಾವ, ದೂಷಣೆ, ನಿಂದನೆಗಳು, ನನ್ನ ಕುಟುಂಬದ ಪತ್ನಿಯನ್ನ ಪ್ರೀತಿಸದೆ ನಟನೆ ಮಾಡುವುದಾದರೆ ನೀನು ವಿಶ್ವಾಸಿ ಅಲ್ಲ, ನಾನು ವಿಶ್ವಾಸಿ ಅಲ್ಲ. ಪ್ರಿಯರೇ, ಆಳವಾದ ಚಿಂತನೆ, ಆಳವಾದ ಚಿಂತನೆ. ಸುಮ್ಮನೆ ಬಾಯಲ್ಲಿ ವಿಶ್ವಾಸಿ, ನಾನು ನೀವು ಎಲ್ಲರಿಗೂ ಇದೆ ಡೋಲ್. ಎಲ್ಲರಿಗೂ ಡೋಲನ್ನ ಗುಟ್ಟಿದ್ರೆ ಡುಮ್ ಡುಮ್ ಅಂದ್ರೆ ಎಲ್ರಿಗೂ ಡುಮ್ ಡುಮ್ಮೆ ಕೇಳೋದು. ಡುಮ್ ಡುಮ್ ನನ್ನ ಬಂದವರು ಟನ್ ಟನ್ ಅಂತ ಕೇಳಿದಿರ, ಗಂಟೆನ ತಟ್ಟನ ಮಟ್ಟ ಟನ್ ಟನ್ ಅಂತದೆ. ಆವಾಗ್ಲೂ ಟನ್ ಟನ್ ಅಂದ್ರೆ ಎಲ್ರಿಗೂ ಟನ್ ಟನ್ನೆ, ಡುಮ್ ಡುಮ್ ಅಂದ್ರೆ ಎಲ್ರಿಗೂ ಡುಮ್ ಡುಮ್, ಒಂದೇ ಶಬ್ದನೇ. ಡುಮ್ ಮಾಡಿದ್ರೆ ನಿಮಗೆ ಟನ್ ಅಂತ ಕೇಳೋದಿಲ್ಲ, ಅಥವಾ ನಿಮಗೆ ಟನ್ ಅಂದ್ರೆ ನಿಮಗೆ ಡುಮ್ ಅಂತ ಕೇಳೋದಿಲ್ಲ. ವಿಶ್ವಾಸಿ, ತುಂಬಾ ಆಳವಾಗಿ ಯೋಚನೆ ಮಾಡಿ, ತುಂಬಾ ಆಳವಾಗಿ ಯೋಚನೆ ಮಾಡಬೇಕು. ಎಷ್ಟೋ ಸಭೆಗಳು, ಡಿನಾಮಿನೇಷನ್ ಎಷ್ಟೋ ಇದೆ, ಸಾವಿರಾರಿದೆ. ಒಬ್ಬೊಬ್ಬರು ಕಿತ್ತಾಡ್ತಾ ಇದ್ದಾರೆ. ನಾನ್ ಸರಿ, ನನ್ನ ಸಭೆ ಸರಿ, ನನ್ನ ಸಭೆ ಸರಿ, ಕಿತ್ತಾಟ, ಜಗಳ, ಹಣಕ್ಕಾಗಿ ಜಗಳ. ನೀವು ನನ್ನ ಪಂಗಡಕ್ಕೆ ಬನ್ನಿ, ಇಲ್ಲಿ ಶಕ್ತಿ, ಅಲ್ಲಿ ಶಕ್ತಿ, ಹೀಗೆ ಹೇಳುವನು ಯಾವನು ವಿಶ್ವಾಸಿ ಅಲ್ಲ. ಮತ್ತೊಬ್ಬರ ಮೇಲೆ ಹೊರೆಯನ್ನು ಹಾಕಿ ತಾನು ಹೋಗದೆ ಬರುವವರನ್ನು ಸಹ ದೇವರ ರಾಜ್ಯಕ್ಕೆ ಬರುವಂತೆ ಮಾಡದೆ, ಅವನು ಸರಿ ಇಲ್ಲ, ಆ ಸಭೆ ಸರಿ ಇಲ್ಲ, ಆ ಯಾಜಕ ಸರಿ ಇಲ್ಲ, ಆ ಪಾಸ್ಟರ್ ಸರಿ ಇಲ್ಲ, ಇದು ಹೇಳಿ ಹೇಳಿ ಸಭೆಗೆ ಸೇರಿಸಿಕೊಳ್ಳಲು ಕರೆ ಕೊಡುತ್ತಾನಲ್ಲ, ಅವನೇ ದೊಡ್ಡ ದೈವದ್ರೋಹಿ. ಅವನೇ ದೊಡ್ಡ ದೈವದ್ರೋಹಿ. ಯಾಕೆಂದರೆ ಮತ್ತೊಬ್ಬರ ಮೇಲೆ ಅವನು ತೀರ್ಪನ್ನು ಕೊಟ್ಟು ಕಳ್ಳತನದ ನಿಮಿತ್ತವಾಗಿ ಮತ್ತೊಬ್ಬರನ್ನ ಕೊಳ್ಳೆ ಹೊಡೆಯುವುದಕ್ಕಾಗಿ ಅವನು ದೂಷಿಸುತ್ತಾ, ನಿಂದಿಸುತ್ತಾ ತನ್ನ ಸಭೆಗಳಿಗೆ ಆಹ್ವಾನವನ್ನು ಕೊಡುತ್ತಾನೆ. ಅವನೇ ದೈವದ್ರೋಹಿ. ನೀನು ಯಾವ ಸಭೆಗೆ ಹೋದ್ರೂ ಅಲ್ಲಿರೋದು ಯೇಸುವೆ. ಯಾವ
ಯಾವ ಸಭೆಯಲ್ಲಿ ಹೋಗಿ ನೀನು ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ರು ಸಹ ಅಲ್ಲಿ ಯೇಸುವಿನ ನಾಮವೇ. ಮತ್ತೆ ನೀ ಯಾರು ತೀರ್ಪು ಕೊಡ್ಲಿಕ್ಕೆ? ನಿನ್ನ ಜೀವನ ಹೇಗಿದೆ? ಅವನಿಗಿಂತ ಮೋಸವಾಗಿದೆ ನಿನ್ನ ಜೀವನ. ನಿನ್ನ ಚಿಂತೆ ಎಲ್ಲಿದೆ? ಹಣದ ಮೇಲಿದೆಯಾ? ಕೈಚೀಲದ ಮೇಲೆ ಇದೆಯಾ? ಸ್ಥಾನದ ಮೇಲೆ ಇದೆಯಾ? ಅಧಿಕಾರದ ಮೇಲೆ ಇದೆಯಾ? ಯಾವ ಮೋಹದ ಮೇಲಿದೆ ನಿನ್ನ ಚಿಂತೆ? ವಿಶ್ವಾಸಿ ಅವನಲ್ಲ, ಕಪಟ ವಿಶ್ವಾಸಿ. ಕುರಿಯ ಚರ್ಮವನ್ನು ಒದ್ದುಕೊಂಡಿರುವಂತಹ ತೋಳ ಅವನು. ಮತ್ತೊಬ್ಬರನ್ನ ತಿರಸ್ಕರಿಸಿ ಮತ್ತೊಬ್ಬ ವ್ಯಕ್ತಿಗಳಿಗೆ ತೀರ್ಪು ಕೊಟ್ಟು ಅವರನ್ನು ಸರಿಯಿಲ್ಲ ಎಂದೇಳಿ ನಾನು ಸರಿ, ನನ್ನ ಸಭೆ ಸರಿ, ನನ್ನ ಪ್ರಾರ್ಥನಾ ತಂಡ ಸರಿ, ನಾನು ಮಾಡುವುದು ಸರಿ ಎಂದು ಹೇಳುವವನು ದೈವದ್ರೋಹಿ. ಅವನು ವಿಶ್ವಾಸಿ ಅಲ್ಲ. ನಾನು ಹೇಳಿದೆ, ಎಲ್ಲಾ ಮೇಕಪ್ ಮಾಡಿ ಬ್ರಷ್ ಒಂದಿಲ್ಲ ಅಂದ್ರೆ ಮೇಕಪ್ ಆಗೋದಿಲ್ಲ. ಒಂದು ಕೊರತೆ ಇದ್ರೆ ಆಗೋದಿಲ್ಲ. ಒಂದನ್ನ ಸಹೋದರನೇ ಸಹೋದರಿಯೇ, ನಿನ್ನ ಕಿವಿಗಳು ಈ ಧ್ಯಾನದಲ್ಲಿ ತಲ್ಲೀನರಾಗಿರುವುದಾದರೆ ಇಂದು ನಿನ್ನ ಮನಸ್ಸಾಕ್ಷಿ ಹೇಳುತ್ತದೆ ನೀನು ವಿಶ್ವಾಸಿಯ, ಕಪಟ ವಿಶ್ವಾಸಿ ಎಂಬುದಾಗಿ. ನಿನ್ನ ಮನಸ್ಸಾಕ್ಷಿ ನಿನ್ನ 5 ನಿಮಿಷ ಕೇಳಿ ಕುಳಿತುಕೊಂಡಿದ್ದೆ ಆದರೆ ಈ 20, 30, 40, 50, 60 ವರ್ಷಗಳಿಂದ ಜೀವಿಸಿದಂತ ನಿನ್ನ ಜೀವಿತವನ್ನ ನೀನು ಪರಿಶೀಲಿಸಿ ನಿನ್ನ ಮನಸ್ಸಾಕ್ಷಿನ ನೀನು ಕೇಳಿದ್ದಾದರೆ ನಿನ್ನ ಮನಸ್ಸಾಕ್ಷಿ ನೀನು ವಿಶ್ವಾಸಿಯೋ ಅಥವಾ ದೈವದ್ರೋಹಿಯೋ ಕಪಟ ವಿಶ್ವಾಸಿಯೋ ಎಂಬುದನ್ನ ನನ್ನ ಮನಸ್ಸಾಕ್ಷಿ ಹೇಳುತ್ತದೆ. ನೀನು ಯಾವ ಸ್ಥಾನದಲ್ಲಿರಬಹುದು, ದೇವರಿಗೆ ಸ್ಥಾನ ಮುಖ್ಯವಲ್ಲ, ವ್ಯಕ್ತಿಗಳು ಮುಖ್ಯವಿಲ್ಲ. ಹೀಗೆ ನೋವನು ನಾವಿಯನ್ನು ಕಟ್ಟುತ್ತಾನೆ, ಆ ಮರುಭೂಮಿಯಲ್ಲಿ ಕಟ್ತಾ ಇದ್ದಾನೆ. ಏನಿದು ವಿಶ್ವಾಸ? ಆ ನೋವನಿಗೆ ದೇವರ ಮೇಲೆ ಅದೆಷ್ಟರ ಮಟ್ಟಿಗೆ ವಿಶ್ವಾಸ ಇರಬಹುದು? ಒಂದೇ ಒಂದು ಶಬ್ದದಲ್ಲಿ, ಆ ಪ್ರೇರಣೆಯಲ್ಲಿ ಅವನು ತನಗಿರುವುದೆಲ್ಲವನ್ನು ವ್ಯಯ ಮಾಡಿ ಜನರಿಗೆ ಕೂಲಿ ಕೊಟ್ಟು ಮರವನ್ನು ಕೆತ್ತಿ ಅಷ್ಟು ದೊಡ್ಡ ನಾವೆಯನ್ನು ಕಟ್ಟುತ್ತಾನೆ. ನಿಲ್ಲಿಸುವುದೇ ಇಲ್ಲ. ಕಾರಣ ಏನು ಗೊತ್ತಾ ಪ್ರಿಯರೇ? ಅವನು ವಿಶ್ವಾಸಿ. fully surrender in front of God. ದೇವರು ಮುಂದೆ ಸಂಪೂರ್ಣವಾಗಿ ಅವನು ಒಪ್ಪಿಸಿಕೊಂಡನು. ಇದು ದೇವರೇ ನನಗೆ ಹೇಳಿದ್ದಾರೆ ಎಂಬುದು ಅವನಿಗೆ ಅರಿವಾಯಿತು. ನಿಮಗೂ ಸಹ ಹೇಳ್ತಾ ಇದ್ದಾರೆ ದೇವರು. ಇದೇ ಅರಿವನ್ನು ಹೇಳ್ತಾ ಇದ್ದಾರೆ, ಪಾಪ ಮಾಡಬೇಡ, ಯು ಡೋಂಟ್ ಡು ಸಿನ್. ನಿಲ್ಲಿಸಿದೇವನ್ರಿ? ನಿಲ್ಲಿಸಿಲ್ಲ. ಯಾಕೆ? ವಿಶ್ವಾಸಿ ಅಲ್ಲಪ್ಪ, ಸುಮ್ಮನೆ ವಾಡಿಕೆ ವಿಶ್ವಾಸಿ ಅಷ್ಟೇ. ನಮ್ಮ ಪ್ರಾರ್ಥನಾ ತಂಡವಿದೆ, ಪ್ರತಿದಿನ ಬೆಳಗಿನ ಜಾವದಲ್ಲಿ 1.5 ಗಂಟೆಗಳ ಕಾಲ ಪ್ರಾರ್ಥಿಸ್ತಾರೆ. ನಾನು ನನ್ನ ಪ್ರಾರ್ಥನಾ ತಂಡದವರನ್ನ ಪದೇ ಪದೇ ಅವರನ್ನ ಬೆಂಕಿಗೆ ಹಾಕ್ತಾನೆ ಇರ್ತಾನೆ. ಅವ್ರಿಗೇನಾದ್ರೂ ಕೊರತೆನ ಹೇಳ್ತಾ ಇರ್ತೇನೆ. ಕೆಲವರು ಬೈತಾರೆ ಅಂತ ಹೇಳ್ತಾರೆ, ಕೆಲವರು ತಪ್ಪಾಗಿ ತಿಳ್ಕೊಳ್ಬಹುದು, ಅದು ನನಗೆ ಗೊತ್ತಿಲ್ಲ. ಆದರೆ ನಾನು ಅವರನ್ನ ಬೆಂಕಿಗೆ ಕೆಡುತ್ತಾನೆ ಇರ್ತೀನಿ, ಅವರ ಕೊರತೆಗಳನ್ನು ಹೇಳ್ತಾನೆ ಇರ್ತೀನಿ. ಯಾಕೆ ಅಂದರೆ ಅವರು ಬಲಿಷ್ಠರಾಗಬೇಕೆಂಬುದಕ್ಕಾಗಿ, ಅವರು ದೇವರನ್ನ ನಿಜವಾಗಿ ಕಂಡುಕೊಳ್ಳಬೇಕೆಂಬುದಕ್ಕಾಗಿ. ಬೆಳಗಿನ ಜಾವದಲ್ಲಿ 1.5 ಗಂಟೆ, ಸಂಜೆಯಲ್ಲಿ ಒಂದು ಅರ್ಧ ಗಂಟೆ ಮೈಮರೆತು ಪ್ರಾರ್ಥಿಸುವಂತ ಪ್ರಾರ್ಥನೆ. ಒಂದೊಂದು ದಿನಕ್ಕೆ ಒಂದೊಂದು ವಿಷಯಕ್ಕಾಗಿ ಸಾಮೂಹಿಕವಾಗಿ ಸೇರಿ ಮಾಡುವ ಪ್ರಾರ್ಥನೆ. ಪ್ರಿಯ ಸಹೋದರನೇ ಸಹೋದರಿಯೇ, ನಾನು ವಿಶ್ವಾಸಿಯ? ಬರೀ ನಾ ಪ್ರಾರ್ಥನೆಗೆ 1.5 ಗಂಟೆ ಬಂದು ಪ್ರಾರ್ಥನೆಗೆ ಬಂದ್ಬಿಟ್ಟು ಹೋಗ್ಬಿಟ್ರೆ ವಿಶ್ವಾಸಿನ? ಹೌದಾ? ಬಲಿಪೂಜೆಗೆ ಹೋಗಿ ಬಂದ್ಬಿಟ್ರೆ ವಿಶ್ವಾಸಿನ?
ಜೋಹೋ ಪೆರೇರಾ ವಿಶ್ವಾಸಿನ? ಜೋಹೋ ಪೆರೇರಾ ಬಲಿ ಪೂಜೆಗೆ ಹೋಗಿ ಬಂದ್ಬಿಟ್ರೆ ವಿಶ್ವಾಸಿನ? ತೇರ್ಸ್ ಹೇಳ್ಬಿಟ್ರೆ ವಿಶ್ವಾಸಿನ? ದಿನ ವಡಾಪ್ಗಳನ್ನ ಒಂದು 6-7 ವಡಾಪ್ಗಳನ್ನ ಕೇಳ್ಬಿಟ್ರೆ ವಿಶ್ವಾಸಿನ? ಜೋಸೆಫ್ ವಿಶ್ವಾಸಿನ? ನಿಮ್ಗೆ ಒಳ್ಳೆ ಬಿಸ್ನೆಸ್ ಆಗ್ಬಿಟ್ರೆ ನೀವು ವಿಶ್ವಾಸಿ. ಓ ದೇವರು ನಾನು ಹೇಳಿದನ್ನ ಕೇಳ್ಬಿಟ್ರು. ಜೂಲಿಯಾನ ವಿಶ್ವಾಸಿನ? ತುಂಬಾ ಆಳವಾದದ್ದು, ತುಂಬಾ ಆಳವಾದ ಚಿಂತನೆ ಇದು. ವಿಶ್ವಾಸಿ ಎಂಬ ಪದಕ್ಕೆ ನಾನು ಅದರ ಮುಂದೆ ನಿಂತ್ಕೊಂಡ್ರು ಒಂದು ಕ್ಷಣ ಈಗ ಅಲಗಾಡ್ಲೇಬೇಕು. ನಾನು ದಿನ ಹುಡುಕ್ತೇನೆ, ಎಲ್ಲಿ ಬೀಳ್ತಾ ಇದ್ದೀನಿ, ಎಲ್ಲಿ ಬೀಳ್ತಾ ಇದ್ದೀನಿ, ಎಲ್ಲಿ ಏನು ಮಾಡಬೇಕಾದ್ರೂ ಆ ಕ್ಷಣದಲ್ಲಿ ಪಶ್ಚಾತ್ತಾಪಕ್ಕೆ ಹೋಗ್ತೇನೆ. ನನ್ನ ವಿಶ್ವಾಸನ ಒಂದು ಸಾರಿಗೆ ಅಲಗಾಡಿಸ್ತದೆ, ಕೆಲವು ಸಾರಿ ಕೋಪ ಬರುವಾಗ ಅಲಗಾಡಿಸ್ತದೆ, ದುಡುಕುವಾಗ ಅಲಗಾಡಿಸ್ತದೆ, ಪಾಪ ಪ್ರಚೋದನೆ ಬರುವಾಗ ಅಲಗಾಡಿಸ್ತದೆ, ಪಾಪ ಮುಂದೆ ಬರುವಾಗ ಅಲಗಾಡಿಸ್ತದೆ. ನೀನು ವಿಶ್ವಾಸಿಯ? ಈ ಅಲಗಾಡಬೇಕು, ಅಲಗಾಡಬೇಕು. ಈ ನೋವನಂತೆ ವಿಶ್ವಾಸದಲ್ಲಿ ನಾವೇನ ಕಟ್ಟಬೇಕು. ಕಟ್ಟಿದ ನಾವೇನ ಮಹತ್ತರವಾದ ನಾವೇ ಕಟ್ಟಿ ಮುಗಿಸಿದ ವೇಳೆ ದೇವರು ಹೇಳಿದಾಗೆ ನಾವು ಹೇಳಿದ ಬನ್ನಿ, ಎಲ್ಲರೂ ಬನ್ನಿ, ಈ ನಾವೇಲಿ ಬನ್ನಿ. ತಲೆ ಕೆಟ್ಟಿದೆಯಾ ಮನುಷ್ಯನಿಗೆ? ಮನೆ ಕಟ್ಕೊಂಡು ಇಷ್ಟು ಚೆನ್ನಾಗಿ ಒಳ್ಳೆ ಗಾಳಿಯಲ್ಲಿದ್ದೇವೆ, ಒಳ್ಳೆ ಊಟ ಮಾಡ್ಕೊಂಡು ಮನೇಲಿದ್ದೇವೆ, ವ್ಯವಸಾಯ ಮಾಡ್ಕೊಂಡಿದ್ದೇವೆ. ಈ ದೊಡ್ಡದಾಗಿ ನಾವೇ ಕಟ್ಬಿಟ್ಟು ಈ ಒಳಗಡೆ ಹೋಗಿ ಕುತ್ಕೊಂಡು ಯಾವನ್ ಸಕ್ಕರೆ ಸಾಯ್ತಾನೆ? ಕರೆಂಟ್ ಇದೆಯಾ? ಏನಿದೆಯಾ ಅಲ್ಲಿ? ಬೆಳಕು ಇಲ್ಲ, ಏನಿದೆ, ಎಲ್ಲ ಮುಚ್ಚಿ ಹೋಗಿದೆ. ಇವನು ಈ ನಾವಿಗೆ ತಲೆ ಕೆಟ್ಟಿ ಹೋಗಿದೆ. ಇವನಿಗೆ ಮೆಂಟಲ ಇವನು. ನೋವಕರ ಬನ್ನಿ ಬನ್ನಿ, ಎಲ್ಲರೂ ಬನ್ನಿದ್ರೊಳಗೆ. ಯಾರು ಬರಲಿಲ್ಲ. ದೇವರು ಹೇಳಿದ್ರು, ನೋವಾ ಒಂದು ಕೆಲಸ ಮಾಡು, ಹೋಗು, ಹಸು ಗಂಡು ಹೆಣ್ಣು ತಕೋ, ಎಮ್ಮೆ ಗಂಡು ಹೆಣ್ಣು ತಕೋ, ಪಾರಿವಾಳ ಗಂಡು ಹೆಣ್ಣು ತಕೋ, ಎಷ್ಟು ಪಕ್ಷಿಗಳು ಮೃಗಗಳಿದೆಯೋ ಅದನ್ನೆಲ್ಲವನ್ನ ಗಂಡು ಹೆಣ್ಣಾಗಿ ನಾವಿಗೆ ಸೇರಿಸು. ಅವುಗಳಿಗೆ ಸಪರೇಟ್ ಆಗಿದ್ದೀರ, ಅದನ್ನು ಸೇರಿಸು. ಎಲ್ಲ ಸೇರಿಸ್ಕೊ ಕರ್ಕೊಂಡು ಹೋಗ್ತಾ ಇದ್ರೆ ಇವನ್ ಏನೇನೋ ಮಾಡ್ತಾ ಇದ್ದಾನೆ. ತಲೆ ಕೆಟ್ಟವನಿಗೆ ಪರಿಹಾಸ ಮಾಡ್ತಾರೆ ಈ ನೋವನನ್ನ. ಅವನ ವಿಶ್ವಾಸವನ್ನ ಯಾರು ಪರಿಗಣಿಸಲಿಲ್ಲ, ಅವನನ್ನ ಪರಿಹಾಸ್ಯ ಮಾಡುತ್ತಾರೆ. ಕೊನೆಗೆ ಒಂದು ದಿನ ಮಳೆ ಅನೀನಿಕೆ ಪ್ರಾರಂಭವಾಯಿತು. ಮಳೆಯೇ ಇಲ್ಲದ ಊರು, ಮಳೆ ಇಲ್ಲದ ಭೂಮಿ. ಮಳೆ ಅನಿಲಿಕ್ಕೆ ಪ್ರಾರಂಭವಾಯಿತು. ನೋವ ತಲೆಯನ್ನು ನೆತ್ತಿ ಆಕಾಶವನ್ನು ನೋಡಿದ. ಒಂದು ತೊಟ್ಟು ಮಳೆ ಅವನ ತಲೆಯ ಮೇಲೆ ಬಿತ್ತು. ಒಂದು ತೊಟ್ಟು ಮಳೆ ಅವನ ತಲೆಯ ಮೇಲೆ ಬಿತ್ತು ಬೀಳುವಾಗ ಅವನು ಹೇಳಿದ, ಓ ದೇವರೇ, ನೀವು ಹೇಳಿದ್ದನ್ನ ನಾನು ಮಾಡಿದಂತೆ ಇಂದು ನೀವು ಆಡಿದಂತೆ ಇಗೋ ಭೂಮಿಯಲ್ಲಿ ಮಳೆಯು ಪ್ರಾರಂಭವಾಗಲಿದೆ. ಒಂದು ತೊಟ್ಟು ಮಳೆ ನೋವನ ತಲೆಯ ಮೇಲೆ ಬೀಳುವಾಗ ನೋವನ ವಿಶ್ವಾಸ ದುಪ್ಪಟವಾಯಿತು. ಒಂದು ತೊಟ್ಟು ಮಳೆಯ ಹನಿ ಬೀಳುವಾಗ. ಆದ್ರೆ ದೇವರು ಹೇಳಿದ್ರು 40 ದಿನ ಬೆಳಿಗ್ಗೆ ಸಂಜೆ ಮಳೆ ಬರ್ತದೆ ಅಂತ ಹೇಳಿ. ಆದ್ರೆ ದೇವನ ಆ ನೋವನ ತಲೆ ಮೇಲೆ ಒಂದೇ ಒಂದು ತೊಟ್ಟು ಮಳೆ ಬೀಳುವಾಗ ಅವನ ವಿಶ್ವಾಸ ಬೆಟ್ಟದಂತ ವಿಶ್ವಾಸವಾಯಿತು. ದೇವರು ಹೇಳಿದ್ದು ಸತ್ಯ ಎಂಬುದು ಅವನಿಗೆ ಅರಿವಾಯಿತು. ಒಂದು ತೊಟ್ಟು 10 ಆಗಿ 10 100 1000 ಮಳೆ ಬರಲು ಶುರುವಾಯಿತು. ಎಲ್ಲರೂ ಮನೆಗಳನ್ನು ಸೇರಿದರು. ನಾವೆಗೆ ಯಾರು ಬರಲಿಲ್ಲ. ಕರೆದ ಬನ್ನಿ ನಾವೆಗೆ, ಇಲ್ಲ ನಾಶವಾಗಿ ಹೋಗ್ತದೆ, ಬನ್ನಿ, ಈ ಪ್ರದೇಶ ಹಾಳಾಗಿ ಹೋಗ್ತದೆ, ಬನ್ನಿ. ಮನೆಗಳಿಗೆ ಹೋಗಿ ಸೇರ್ಕೊಂಡ್ರು. ಮಳೆ ಬಂತು. ಮಳೆ ಬರುವಾಗ ನೆರೆ ಬಂತು. ಮನೆಗಳಲ್ಲಿ ನೀರು ನುಗ್ಗಿತ್ತು. ಆದರೆ ಎತ್ತರದಲ್ಲಿ ಇರಲು ಪ್ರಾರಂಭಿಸಿದರು.
ನೋವ ಕರೆದ, ಬನ್ನಿ ಬನ್ನಿ, ತುಂಬಿ ಹೋಗುತ್ತಾ ಇದೆ, ಬನ್ನಿ ಬನ್ನಿ. ಭೂಮಿಯಲ್ಲಿ ನೀರು ಬಿದ್ದು 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 ಬರುವಾಗ, ನೀರು ಭೂಮಿಯಲ್ಲಿ ಹೆಚ್ಚಾಗುವಾಗ, ನೆಲದ ಮೇಲಿರುವ ಆ ನಾವೇ ತನ್ನಷ್ಟಕ್ಕೆ ಮೇಲೇರಿತು, ತನ್ನಷ್ಟಕ್ಕೆ ಮೇಲೇರಿತು. ನೋವನ ವಿಶ್ವಾಸ ಹಿಮ್ಮಡಿಗಿಂತ ಇಮ್ಮಡಿ ಆಯಿತು. ಅಯ್ಯೋ, ನನ್ನ ದೇವರು ನುಡಿದಂತೆ ನಡೆದ ದೇವರು, ನನ್ನಲ್ಲಿ ಮಾತನಾಡಿದ ದೇವರು, ಇಗೋ ಹೇಳಿದಂತೆಯೇ ಮಾಡುತ್ತಿದ್ದಾರೆ ಎಂಬುವಂತ ವಿಶ್ವಾಸ ಅಧಿಕವಾಯಿತು. ಮತ್ತೆ ಕರೆದ, ಮಾಳಿಗೆ ಮೇಲೆ ಹೋಗಿ ಕರೆದ, ಬನ್ನಿ ಬನ್ನಿ, ಬರಲಿಲ್ಲ. ಕೊನೆಗೆ ಮನೆಗಳೆಲ್ಲವೂ ನೀರಲ್ಲಿ ತುಂಬುವಾಗ ಜನರ ತಲೆಯಲ್ಲಿ ಹೋಯಿತು, ಅಯ್ಯೋ, ಅವನು ಕರೆದನು ನಮ್ಮನ್ನ, ಅಯ್ಯೋ, ನೋವನನ್ನು ಕರೆದೆವು, ಅವನನ್ನು ಹುಚ್ಚ ಎಂದೆವು, ಪರಿಹಾಸ್ಯ ಮಾಡಿದೆವು, ತಿರಸ್ಕರಿಸಿದೆವು, ಎಲ್ಲ ಅವನನ್ನು ಬೇರೆ. ಅಯ್ಯೋ, ಅವನು ಹೇಳಿದ್ದು ನಾವು ಕೇಳಲಿಲ್ಲ. ಹೌದು, ದೇವರು ಅವನೊಡನೆ ಇದ್ದಾರೆ, ಅವನು ಹೇಳಿದಾಗೆ ದೇವರು ಮಾತನಾಡಿದ್ದಾರೆ, ನಮ್ಮ ರಕ್ಷಣೆಗಾಗಿ ದೇವರು ಕಳಿಸಿದ್ದಾರೆ. ಅಯ್ಯೋ, ಎಂತ ಕೆಲಸ ಮಾಡಿದ್ದೆಂಬುದಾಗಿ ತಲೆಯನ್ನು ಚಚ್ಚಿಕೊಂಡರು, ಪಶ್ಚಾತ್ತಾಪ ಪಟ್ಟರು, ಓಡೋಡಿ ಬರುವರು. ಓಡೋಡಿ ಬಂದರು ನಾವಿಯ ಬಳಿಗೆ. ದೇವರು ಹೇಳಿದರು, ನಾವಿಯನ್ನು ಮುಚ್ಚು, ನೀ ಬಾಗಿಲನ್ನು ಮುಚ್ಚು. ನನ್ನ ಮಾತಿಗೆ ವಿಧೇಯರಾಗದಂತ ಅವರನ್ನ ನಾವಿಯಲ್ಲಿ ಸೇರಿಸಬೇಡ, ಬಾಗಿಲು ಹಾಕು, ನಾವಿಯ ಬಾಗಿಲನ್ನು ಮುಚ್ಚು. ನೋವನ ಮನಸ್ಸು ವೇದನೆ. ನೋವನ್ನು ಬಾಗಿಲನ್ನು ಮುಚ್ಚುವಾಗ ಜನ ಹೇಳ್ತಾರೆ, ನೋವಾ, ನಾವು ಬಂದು ಬಿಟ್ಟೆವು, ನೋವಾ, ಬಾಗಿಲನ್ನು ತೆರೆ, ಈಗೋ ನನ್ನ ಕೈಯಲ್ಲಿ ಮಕ್ಕಳಿದ್ದಾರೆ, ನನ್ನ ಹೆಂಡತಿ, ನನ್ನ ಗಂಡ, ಎತ್ತವರು, ಅಯ್ಯೋ, ನೋವಾ, ಬಾಗಿಲು ತೆರೆ, ಬಾಗಿಲು ತೆರೆ. ದೇವರು ಹೇಳಿದರು, ಮುಚ್ಚು. ಕರೆಯುವಾಗ ಅವರು ಬರಲಿಲ್ಲ, ಮುಚ್ಚು. ಮುಚ್ಚಿದ ಬಾಗಿಲನ್ನ. ಹೀಗೆ ದೇವರ ಮುಂದೆ ನಾವಿರುವಾಗ, ದೇವರು ನಮ್ಮ ಮುಂದೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ನಾವು ಕಿವಿಗೊಡುವುದಿಲ್ಲ, ದೇವರ ವಾಕ್ಯಕ್ಕೆ ಶರಣಾಗುವುದಿಲ್ಲ, ದೇವರ ವಾಕ್ಯವನ್ನು ತಿರಸ್ಕರಿಸುತ್ತೇವೆ. ಕೇವಲ ವಾಡಿಕೆಯಿಂದ ಪ್ರಾರ್ಥನೆ, ಜಪಸರ, ಸ್ತುತಿ, ಆರಾಧನೆ, ದೈವವಾಕ್ಯ ಎಂಬುದಾಗಿ ಕೇವಲ ವಾಡಿಕೆಯಾಗಿ ಜೀವಿಸ್ತೇವೆ ಹೊರತು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಮರಣ ಭಯ ಬರುವಾಗ ಮಾತ್ರ ದೇವರ ಮುಂದೆ ಓಡುತ್ತೇವೆ, ರೋಗಾವಸ್ಥೆ ಬರುವಾಗ ದೇವರ ಮುಂದೆ ಓಡುತ್ತೇವೆ, ಸಮಸ್ಯೆಗಳು ಬರುವಾಗ ದೇವರ ಮುಂದೆ ಓಡುತ್ತೇವೆ, ಹಲವಾರು ಕೊರತೆಗಳಿಗಾಗಿ, ಅವಶ್ಯಕತೆಗಳಿಗಾಗಿ ದೇವರ ಮುಂದೆ ಓಡುತ್ತೇವೆ. ದೇವರು ನನ್ನೊಡನಿದ್ದಾರೆ ಎಂಬ ವಿಶ್ವಾಸವನ್ನು ಕಳೆದುಕೊಂಡು ಬಿಡುತ್ತೇವೆ. ನೋವ ನಾವೇನು ಮುಚ್ಚಿದಂತೆ ದೇವರು ಸಹ ಮುಚ್ಚಿಬಿಡುತ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಅವಕಾಶಗಳನ್ನು ಕೊಡುತ್ತಾರೆ. ಹೌದು, ದೇವರು ಹೇಳಿದರು, ನಿನ್ನ ಸ್ವರವನ್ನು ಕೇಳಲಾರದು ನನ್ನ ಕಿವಿಯನ್ನು ಕಿವಿಡ ಎಂಬುದಾಗಿ. ಹೌದು, ಆದರೆ ವಿಶ್ವಾಸವೇ ಇಲ್ಲದ ನಿನ್ನ ಮುಂದೆ ವಿಶ್ವಾಸವನ್ನು ವ್ಯಕ್ತಪಡಿಸುವಂತಹ ಕಾರ್ಯಗಳು, ವಾಕ್ಯಗಳು ನಿನ್ನ ಮುಂದೆ ಇರುವಾಗ ಅವುಗಳನ್ನ ನೀನು ಬರೀ ಕೇಳುತ್ತಾ ಅವುಗಳನ್ನ ನೀನು ನಿರಾಕರಿಸುವಾಗ ನಿನ್ನ ಶಬ್ದ, ನನ್ನ ಶಬ್ದ ದೇವರಿಗೆ ಕೇಳುವುದಿಲ್ಲ. ಓ ನನ್ನ ಸಹೋದರನೇ, ಸಹೋದರಿಯೇ, ಈ ಒಂದು ಮಹತ್ತರವಾದಂತಹ ಚಿಂತನೆ ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ಇದರಲ್ಲಿ ನೀವು ತಿಳಿಯಬೇಕಾಗಿರೋದು, ಕಲಿಯಬೇಕಾಗಿರೋದು ಇಷ್ಟ ಪ್ರಿಯರೇ. ನಾನು ಪ್ರಾರ್ಥನೆ ಮಾಡಿಬಿಟ್ರೆ ವಿಶ್ವಾಸಿ ಅಲ್ಲ. ಹೋಗು, ನೀನು ಯಾರನ್ನ ಬಹಿಷ್ಕರಿಸಿದ್ದೀಯಾ, ಯಾರನ್ನು ತಿರಸ್ಕರಿಸಿದ್ದೀಯಾ, ಯಾರನ್ನು ಪ್ರೀತಿಸುತ್ತಿಲ್ಲ, ಯಾರನ್ನು ಗೌರವಿಸುತ್ತಿಲ್ಲ, ಯಾರ ಮುಂದೆ ನೀನು ಪ್ರಾಮಾಣಿಕವಾಗಿಲ್ಲ, ಎಲ್ಲವನ್ನು ಪರಿಶೀಲಿಸು. ನಿನ್ನ ಬಾಯಿಂದ ಬರುವ ಮಾತು, ಕುಯುಕ್ತಿಗಳು, ಕೆಟ್ಟತನಗಳು, ಸಂಶಯಗಳು, ದೂಷಣೆಗಳು, ನಿಂದನೆಗಳು, ಇವೆಲ್ಲವನ್ನು ತೊಳೆದುಕೋ. ದೈವ ಪದ್ಧತಿಗೆ ಅನುಸಾರವಾಗಿ, ದೈವ ವಾಕ್ಯಕ್ಕನುಸಾರವಾಗಿ ನಾನು ಮತ್ತು ನೀನು ಜೀವಿಸುವುದಾದರೆ ಮಾತ್ರವೇ ವಿಶ್ವಾಸಿ. ಇಲ್ಲಾಂದ್ರೆ ವಿಶ್ವಾಸಿ ಅಲ್ಲ, ನೀನು ಕಪಟ ವಿಶ್ವಾಸಿ. ಕಪಟ ವಿಶ್ವಾಸಿ. ಅಯ್ಯೋ, ನಾನು ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೇನೆ, ನಾನು ದೇವರೊಂದಿಗೆ ಇರಬೇಕು, ದೇವರಿಗಾಗಿ ಜೀವಿಸಬೇಕೆಂಬುದಾಗಿ ನಾನು ಎಷ್ಟು ವರ್ಷದ ಪ್ರಯತ್ನ ಪಡ್ತಾ ಇದ್ದೇನೆ. ಇಲ್ಲ, ಇವತ್ತೊಂದು ಸಹೋದರಿ ನನ್ನ ಹತ್ರ ಮಾತನಾಡಬೇಕಾದ್ರೆ ನಾನು ಹೇಳಿದೆ, ಆ ಕೇಳುವಾಗ 10 ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೇನೆ, ನಾನು ಒಂದು ಒಳ್ಳೆ ಪ್ರಾರ್ಥಿಸಿ ದೇವರನ್ನ ಅರ್ಥಕೊಳ್ಬೇಕೆಂಬ ನಾನು ಹೇಳಿದೆ.
10 ವರ್ಷ ಬೇಕಾಗಿಲ್ಲ, 10 ನಿಮಿಷ ಸಾಕು. 10 ನಿಮಿಷ ಸಾಕು ದೇವರನ್ನ ಕಂಡುಕೊಳ್ಳಿಕ್ಕೆ. ನನ್ನನ್ನ ತಗ್ಗಿಸಿಕೊಂಡು ನನ್ನದೇನೂ ಇಲ್ಲ ಎಂದು ಚಿಂತಿಸಿ, ನಾನು ಪಾಪಿ ಎಂದು ಪರಿಗಣಿಸಿ ದೇವರ ವಾಕ್ಯವನ್ನು ಅನುಸರಿಸಿದರೆ ನೀನು ವಿಶ್ವಾಸಿ. ಅದು ಕೇವಲ 2 ದಿನಕ್ಕೆ 1 ದಿನಕ್ಕೆ ಆದರೆ ವಿಶ್ವಾಸಿ ಅಲ್ಲ, ಸಾಯುವ ತನಕ, ನಿನ್ನ ಮರಣದ ಪರ್ಯಂತ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮರಣದ ಪರ್ಯಂತ. ಆಗ ಮಾತ್ರವೇ ಸ್ವರ್ಗದ ಬಾಗಿಲು ನನಗೆ ನಿನಗೂ ತೆರೀಲಿಕ್ಕೆ. ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಡ್ರಾಮಾ ಮಾಡಬಾರ್ದು. ಆದರೆ ಜೀವಿಸಬಹುದು. ಈ ಲೋಕದಲ್ಲಿ ವಿಶ್ವಾಸಿಯಾಗಿ ಜೀವಿಸಲಿಕ್ಕೆ ಜೀವಿಸಬಹುದು. ಬಹುದು. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೇನೆ. ಸಾಧ್ಯ, ತಪ್ಪಬಹುದು, ಆದರೆ ಜೀವಿಸಬಹುದು. ಆದರೆ ಜೀವಿಸುವುದಷ್ಟು ಸುಲಭವಲ್ಲ. ಆ ನೋವನಂತೆ ಹಲವಾರು ನಿಂದನೆಗೆ, ದೂಷಣೆಗೆ, ವೇದನೆಗೆ, ಪರಿಹಾಸ್ಯಕ್ಕೆ ಒಳಗಾಗಬೇಕು. ಯಾಜಕರು ನೋಡ್ತೇವೆ, ಧರ್ಮ ಯಾಜಕರು, ಪಾಸ್ಟರ್ಸ್ ಎಲ್ಲರೂ ಒಂದೇ ತೂಕದ ತಕ್ಕಡಿ. ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ. ಕರೀರಿ, ನೇರವಾಗಿ ಎಷ್ಟು 1000 ಜನರ ಮುಂದೆ ಬಹಿರಂಗವಾಗಿ ಕರೆದ್ರು ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧ. ಒಪ್ಪಿಕೊಳ್ಳಲಿ ಈ ಸಂದೇಶವನ್ನ, ಯಾರೇ ಆಗಿರಲಿ. ನನಗೂ ಒಂದೇ ತುಕ್ಕ, ನಿಮಗೂ ಒಂದೇ ತುಕ್ಕ. ಯಾವ ಪ್ರಸಂಗಿಗೂ, ಯಾವ ಯಾಜಕನಿಗೂ, ಯಾವ ಪಾಸ್ಟರ್ಗೂ, ಎಲ್ರಿಗೂ ಒಂದೇ ತುಕ್ಕ. ಓ ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನವು ಕೇವಲ ಪ್ರಾರ್ಥನೆಯ ಶಬ್ದದ ಜೀವನವಾಗಬಾರದು, ಶಕ್ತಿಯ ಆತ್ಮರ ಜೀವನವಾಗಬೇಕು. ಶಕ್ತಿಯ ಆತ್ಮರ ಜೀವನ. ಆಗ ಮಾತ್ರವೇ ನಮ್ಮ ಬದುಕಿನಲ್ಲಿ, ಸಮೂಹದಲ್ಲಿ, ಈ ಲೋಕದಲ್ಲಿ ದೇವರ ಮುಂದೆ ನಾನು ವಿಶ್ವಾಸಿ ಎಂದು ಈ ಯೋನನ ಜೀವಿತದ ಯೋನನಂತೆ ನಾವಿರಲು ಸಾಧ್ಯ. ನಮಗೂ ನಿಮಗೂ ದೇವರು ಒಂದು ನಾವೆಯನ್ನು ಕಟ್ಟಲು ಅನುಮತಿಯನ್ನು ಕೊಟ್ಟಿದ್ದಾರೆ. ನನಗೂ ನಿಮಗೂ ಒಂದೊಂದು ನಾವೆಯನ್ನು ಕಟ್ಟಲು ದೇವರ ಅನುಮತಿಯನ್ನು ಕೊಟ್ಟಿದ್ದಾರೆ. ವಿಶ್ವಾಸವೆಂಬ ನಾವೆ. ಆ ವಿಶ್ವಾಸವೆಂಬ ನಾವೆಯಲ್ಲಿ ಹಲವಾರು ಜನರನ್ನ ಕರೆತರಲು ದೇವರು ನನಗೂ ನಿನಗೂ ಆಜ್ಞೆ ನೋಡಿಸಿದ್ದಾರೆ. ಸಿದ್ಧರಾಗೋಣವೇ? ಸಿದ್ಧರಾಗೋಣ. ಹಾಗೂ ಇವತ್ತು ಕುಳಿತು ಯೋಚನೆ ಮಾಡು, ನೀನು ವಿಶ್ವಾಸಿಯ, ಕಪಟ ವಿಶ್ವಾಸಿಯ? ನಾನು ಯೋಗ್ಯನೇ, ಅಯೋಗ್ಯನೇ? ಉತ್ತರ ನಿಮ್ಮ ಮನಸ್ಸಾಕ್ಷಿ, ನನ್ನ ಮನಸ್ಸಾಕ್ಷಿ ನಮಗೆ ಕೊಡುತ್ತದೆ. ದಯವಿಟ್ಟು ಆಲಿಸುವಂತಹ ಎಲ್ಲ ಲಿಂಕ್ಗಳನ್ನ, ಯೂಟ್ಯೂಬ್ ಲಿಂಕ್ಗಳನ್ನ ಶೇರ್ ಮಾಡಿ ಪ್ರಿಯರೇ. ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಆಲಿಸಲಿ, ಸತ್ಯದ ಕಡೆಗೆ ಕಿವಿಗೊಡ್ಲಿ. ಸುಮ್ಮನೆ ಅದ್ಭುತಗಳು, ಸುಮ್ಮನೆ ಇಷ್ಟು ಅದ್ಭುತ, ಇವುಗಳಿಂದ ಏನೂ ಪ್ರಯೋಜನವಿಲ್ಲ. ಮಣ್ಣು ಮಸಿ. ನೀವು ಯಾವ ಬ್ರದರಿಂದ, ಯಾವ ಸಾಮ್ಯರಿಂದ, ಯಾರಿಂದ ಹೋಗಿ ಅಯ್ಯೋ ಅಲ್ಲಿ ಅದ್ಭುತ ಆಗ್ತದೆ, ಅವ್ರು ಪ್ರಾರ್ಥಿಸುವಾಗ ಬೀಳ್ತಾರೆ, ದೆವ್ವ ಬಿಡ್ತದೆ, ಇದೆಲ್ಲ ಏನೂ ಇಲ್ಲ. ಇದರಿಂದ ಯಾರು ಸ್ವರ್ಗರಾಜ್ಯ ಕಾಣಲಿಕ್ಕೆ ಸಾಧ್ಯವಿಲ್ಲ. ಒಬ್ಬರು ಸ್ವರ್ಗರಾಜ್ಯ ಕಾಣಲಿಕ್ಕೆ ಸಾಧ್ಯವಿಲ್ಲ. ಎಕ್ಸಿಬಿಷನ್ ನೋಡ್ಬೋದಷ್ಟೇ. ಹೌದಲ್ಲ ಫರೂಕನರನ? ಎಕ್ಸಿಬಿಷನ್ ನೋಡ್ಬೋದಷ್ಟೇ. ಇವತ್ತೆಲ್ಲ ಎಕ್ಸಿಬಿಷನ್ ನೋಡ್ತಾರೆ. ಧ್ಯಾನ ಮಂದಿರಕ್ಕೆ ಹೋಗೋರು, ಧ್ಯಾನಗಳಿಗೆ ಹೋಗೋರಲ್ಲ ಎಕ್ಸಿಬಿಷನ್ ನೋಡಕ್ಕೆ ಹೋಗೋದು. ನಿಜನಾ? ಧ್ಯಾನ ಮಂದಿರಗಳೇ ಅಲ್ಲಿಲ್ಲ ಹೋಗೋದು, ಎಕ್ಸಿಬಿಷನ್ ನೋಡ್ಲಿಕ್ಕೆ ಹೋಗೋದು. ಅವ್ರಿಗೇನಾಯ್ತು, ಅವ್ರು ಏನು ಹೇಳ್ತಾ ಇದ್ದಾರೆ, ಇವ್ರು ಏನು ಹೇಳ್ತಾ ಇದ್ದಾರೆ? ನಿನ್ನ ಜೀವಿತದಲ್ಲಿ ನಿನ್ನ ಮನಸ್ಸಾಕ್ಷಿ ಏನು ಹೇಳ್ತಾ ಇದೆ? ನಿನ್ನ ವಿಶ್ವಾಸ ಕಪಟ ವಿಶ್ವಾಸವು. ನಾನು ಹೇಳಿದ ಆಗ್ಲೇನೆ, ಬ್ಯೂಟಿ ಪಾರ್ಲರ್ ಇರುವಂತಹ ಅವರು ಕಿಟ್ಟನ್ನ ತೆಗೆದುಕೊಂಡು ಹೋಗಿ ಬರೀ ಒಂದು ಟಿಶ್ಯೂ ಪೇಪರ್ನ ಮರೆತು ಬಿಟ್ರುವೆ ಆ ಹೆಣ್ಣಿಗೆ ಸೌಂದರ್ಯ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಬ್ರಷ್ನ ಮರೆತು ಬಿಟ್ರು ಹೆಣ್ಣಿಗೆ ಸೌಂದರ್ಯ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಜೀವಿತದಲ್ಲಿ, ವಿಶ್ವಾಸದ ಪ್ರಾರ್ಥನೆಯ ಜೀವಿತದಲ್ಲಿ
ಒಂದು ಧರ್ಮಶಾಸ್ತ್ರದ ಒಂದು ಕಾರ್ಯವನ್ನ ಅಥವಾ ಒಂದು ವಾಕ್ಯವನ್ನ ನಾನು ನಿರಾಕರಿಸಿದ್ರು ನಾನು ವಿಶ್ವಾಸಿ ಅಲ್ಲ. ಉದ್ದುದ್ದ ಭಾಷಣ, ಉದ್ದುದ್ದ ಪ್ರಸಂಗ, ದಿನ ಬಲಿಪೂಜೆ, ಪ್ರಾರ್ಥನೆ, ಏನೆಲ್ಲಾ ಮಾಡಿ, ಉಪವಾಸ ಏನೆಲ್ಲಾ ಮಾಡಿಯೂ ದೂಷಣೆ, ನಿಂದನೆ, ಅವಹೇಳನ, ನಾಚಿಕೆಗೆಡುತನ, ಸುಳ್ಳು, ಕಪಟತನ ಇವೆಲ್ಲ ಇಟ್ಟುಕೊಂಡ್ರೆ ವಿಶ್ವಾಸಿ ಅಲ್ಲ. ಯೋಚನೆ ಮಾಡು, ನೀನು ವಿಶ್ವಾಸಿಯ, ನಾನು ವಿಶ್ವಾಸಿಯ ಅಥವಾ ನಾನು ಕಪಟ ವಿಶ್ವಾಸಿಯ ಎಂಬುದನ್ನು. ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.